ಇಂತಹ ಎಲ್ಲ ಜ್ಞಾನಿಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳನ್ನು ಎಲ್ಲರನ್ನೂ ನನ್ನ ಪರವಾಗಿ ನಾನು ಸ್ವಾಗತಿಸ್ತೇನೆ. ಈ ಒಂದು ವಿಚಾರಧಾರೆ ಬಹಳ ಹಿಂದೆ ಲಕ್ಷ್ಮೀಶರ ಜೊತೆಯಲ್ಲಿ ನಾವು ಹೀಗೆ ಒಂದು ಹರಟೆ ಹೊಡೆಯುವಂಥದ್ದು ನಡೀತಾ ಇತ್ತು. ಪ್ರತಿ ಬಾರಿ ಅವರು ಕೆಲವು ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದು ಕೆಲವು ಸಂದರ್ಭದಲ್ಲಿ ಆಧ್ಯಾತ್ಮಿಕ ವಿಚಾರಧಾರೆಗಳ ಮೇಲೆ ಕೂಡ ಇತ್ತು. ಆಗ ನಾನು ಅದಕ್ಕೆ ಅರವಿಂದ್ರ ದೃಷ್ಟಿಕೋನದಲ್ಲಿ ಉತ್ತರಗಳನ್ನು ಕೊಡ್ತಾ ಇದ್ದೆ. ಆ ಸಂದರ್ಭಗಳಲ್ಲಿ ಅವರು ಹೇಳ್ತಾ ಇದ್ರು ನಾವೊಂದು ವಿಚಾರ ಸಂಕಿರಣ ಮಾಡಬೇಕು ಅಂತ. ಹಾಗೆ ಮೊನ್ನೆಯಿಂದ ಮಾಡಲಿಕ್ಕಿದೆ. ಈ ಸಲ ಒಂದು ವರ್ಷದಿಂದ ಬಹುಶಃ ಆಗಾಗ ಅದು ಪ್ರಸ್ತಾಪ ಆಯಿತು. ಈ ಬಾರಿ ಅದನ್ನ ಒಂದು ದಿನಾಂಕ ನಿಗದಿಪಡಿಸಿ ನನಗೆ ಫೋನ್ ಮಾಡಿ ಈ ಸಲ ಮಾಡೋದು ಅಂತ ಹೇಳಿಬಿಟ್ಟು, ಹಾಗೆ ಹೇಳಿ ಎಲ್ಲ ಆಯಿತು. ನಾನೊಂದು ಆರಾಮದಲ್ಲಿದ್ದೆ. ನಿನ್ನೆ ಮತ್ತೆ ಒಂದು ಸೈಡಿಂದ ನನ್ನ ಬರ್ಲಿಕ್ಕೆ ಹೇಳೋದು, ಮತ್ತೊಂದು ಸೈಡಿಂದ ಒಂದು ಭಯವನ್ನು ಹುಟ್ಟಿಸುವ ಪ್ರಯತ್ನ ಕೂಡ ಮಾಡಿದ್ದೆ. ಭರತ್ ಮುಂಡೋಡಿಯವರು ಬರ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಅರವಿಂದ ಚೊಕ್ಕಡಿಯವರು ಬರ್ತಾರೆ ಅಂತ ಬೆಳಿಗ್ಗೆ ಹೇಳಿದ್ರು. ಅವರು 65 ಗ್ರಂಥಗಳನ್ನು ಬರೆದಿದ್ದಾರೆ, ಅಸಾಮಾನ್ಯರು ಅಂತ ಹೇಳಿದರು. ನಾನು ಸಾಕಷ್ಟು ಕಾರ್ಯಕ್ರಮಗಳಿಗೆಲ್ಲ ಹೋದವ. ಹೆಚ್ಚಿನ ವೇಳೆ ನಮಗೆ ಒಂದು ದೊಡ್ಡ ಕ್ರೌಡ್ ಅಂತ ಇರುವಾಗ ಒಮ್ಮೊಮ್ಮೆ ಲೈಟಾಗಿ ಒಂದು ಟೆನ್ಷನ್ ಆಗ್ತದೆ ಏನು ಮಾತಾಡೋ ಬಗ್ಗೆ. ಹಾಗೆ ಅದು ಎಲ್ಲದಕ್ಕಿಂತ ಹೆಚ್ಚು ಬಹುಶಃ ಈ ಒಂದು 40 ಜನರ ಸಭೆಯಲ್ಲಿ ನಾನು ಸ್ವಲ್ಪ ಜಾಸ್ತಿ ಟೆನ್ಷನ್ ಪಟ್ಟಿದ್ದೇನೆ ಅಂತೇಳಿ ಹೇಳ್ಬೋದು. ಹಾಗೆ ಇದೊಂದು ಅದ್ಭುತ ಅವಕಾಶ ಅಂತ ತಿಳ್ಕೊಂಡು ಬಹುಶಃ ಸಂವಾದ ಅಂತ ಹೇಳಿದ್ರು. ಅದ ಕಾರಣ ನಾನು ಕೂತ್ಕೊಂಡೇ ಮಾತಾಡ್ಬೋದಲ್ಲ. ಗಾಂಧೀಜಿಯವರ ವ್ಯಕ್ತಿತ್ವ ಬಹುಶಃ ನಮಗೆಲ್ಲರಿಗೂ ತುಂಬಾನೇ ಗೊತ್ತಿದೆ. ಏಕೆಂದರೆ ಪಠ್ಯ ಪುಸ್ತಕಗಳಲ್ಲಾಗಲಿ ಅಥವಾ ನಾವು ಹಿಡಿಯುವಂಥ ಕರೆನ್ಸಿ ನೋಟ್ಗಳಲ್ಲಿ ಅವರ ಚಿತ್ರ ಪ್ರತಿ ಬಾರಿ ನಮ್ಗೆ ಕಾಣ್ತಾನೆ. ಅಷ್ಟೇ ರೀತಿಯಾಗಿ ನಮಗೆ ಅದೇ ರೀತಿಯಾಗಿ ಬಹುಶಃ ಅರವಿಂದರ ವಿಚಾರಧಾರಿಗಳು ಅಥವಾ ಅರವಿಂದರ ವಿಚಾರಗಳು ನಮಗೆ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಬಹುಶಃ ಪಾಠ ಪುಸ್ತಕಗಳಲ್ಲಿ ನಾವು ಓದಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಶ್ರೀ ಅರವಿಂದರು ಇದ್ರು ಅಂತ ಹೇಳಿ. ಅದೊಂದು ಬಹುಶಃ ಒಂದು ಪ್ಯಾರಾಗ್ರಾಫ್ನಷ್ಟೆಲ್ಲ ಇರ್ತಿತ್ತು. ಅದಕ್ಕಿಂತ ಮೀರಿ ಬಹುಶಃ ಇಲ್ಲಿ ಇರಲಿಕ್ಕಿಲ್ಲ. ಅರವಿಂದರ ವ್ಯಕ್ತಿತ್ವ ಇವತ್ತು ಪಾಶ್ಚಿಮಾತ್ಯದ ಅತಿ ದೊಡ್ಡ ಮೇಧಾವಿಗಳು ನೋಡಿದ್ರು ಕೂಡ ಅವರು ಯಾವ ಒಂದು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ರು ಆ ಜ್ಞಾನದ ಮಟ್ಟಕ್ಕೆ ಬಂದಂತಹ ಇನ್ನೊಬ್ಬ ವ್ಯಕ್ತಿ ಇವತ್ತು ಕಾಣ್ತಾ ಇಲ್ಲ. ಇವತ್ತು ನಾವು ಅತ್ಯಂತ ಬುದ್ಧಿವಂತರು ಅಥವಾ ಚಿಂತನಾಶೀಲರು ಅಥವಾ ತಾರ್ಕಿಕರು ಅಂತ ಯಾರನ್ನು ಕರಿತೀವಿಯೋ ಅಂತಹ ಜನರಲ್ಲಿ ಒಬ್ಬ ವ್ಯಕ್ತಿ ಕೆನ್ ವಿಲ್ಬರ್ ಅಂತ. ಬಹುಶಃ ನೀವು ಕೇಳಿರ್ಲಿಕ್ಕಿಲ್ಲ. ಈ ಕೆನ್ ವಿಲ್ಬರನ್ನ ಬಹಳ ದೊಡ್ಡ ಜ್ಞಾನಿಗಳು ಇವತ್ತು ಬದುಕಿರುವವರಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತ ಗುರುತಿಸ್ತಾರೆ. ಅಂದರೆ ನಾವು ಹಿಂದೆ ಕೇಳಿರ್ಬೋದು ಸರ್ವಜ್ಞ ಅಂತ ಹೇಳುವಂಥ ಒಂದು ಪದಪ್ರಯೋಗ ಇದೆ. ಸರ್ವಜ್ಞ ಅಂದರೆ ಎಲ್ಲವನ್ನ ತಿಳಿದವ ಅಂತ. ಬಹುಶಃ ಈಗಿನ ಒಂದು ಕಾಲಘಟ್ಟದಲ್ಲಿ ಯಾವುದೇ ಸಬ್ಜೆಕ್ಟ್ ಕೊಡಿ ನೀವು, ಅದು ಫಿಸಿಕ್ಸ್ ಇರಲಿ, ಅದು ಆಧ್ಯಾತ್ಮಿಕ ಇರಲಿ, ಅದು ಬಯಾಲಜಿ ಇರಲಿ, ಅದು ಪೊಲಿಟಿಕ್ಸ್ ಇರಲಿ, ಅದು ಫೈನಾನ್ಸ್ ಇರಲಿ, ರೆಕಾರ್ಡೆಡ್ ಹಿಸ್ಟ್ರಿ ಅಂದರೆ ನಮಗೆ ಎಲ್ಲಿವರೆಗೆ ಜ್ಞಾನ ಸಿಗ್ತದೆ ರೆಕಾರ್ಡೆಡ್ ಹಿಸ್ಟ್ರಿ. ರೆಕಾರ್ಡೆಡ್ ಹಿಸ್ಟ್ರಿಯಿಂದ ಆ ಕಡೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ರೆಕಾರ್ಡೆಡ್ ಹಿಸ್ಟ್ರಿಯ ನಂತರ ಏನೇನು ಬಂದಿದೆ ಅದನ್ನು ಗ್ರಾಫಲ್ಲಿ ಹಾಕಿ ಅವರು ಮಂಡಿಸ್ತಾರೆ. ಇಂಥವರು ಹೀಗೆ. ಆಧ್ಯಾತ್ಮಿಕದಲ್ಲಿ ತಗೊಂಡ್ರೆ ಗ್ರೇಡೇಷನ್ಸ್ ಮಾಡ್ತಾರೆ. ಅಂದರೆ ಆಧ್ಯಾತ್ಮಿಕದಲ್ಲಿ ಬೇರೆ ಬೇರೆ ಮಾರ್ಗಗಳಿವೆ. ಯಾವ ಮಾರ್ಗದಲ್ಲಿ ಯಾರು ಬಂದರು, ಅವರ ಥಿಯರಿ ಏನು, ಹಾಗೆಂತೇಳಿ ಯಾರಾದರೂ ಒಂದು ದೊಡ್ಡ ಗ್ರಂಥಗಳನ್ನು ಬರೆದ್ರೆ ಅವರು ಅದನ್ನು ಇಡೀ ಜಾಲಾರಿಸಿಬಿಡ್ತಾರೆ. ಅಂದರೆ ತುಂಬ ಕಟುವಾಗಿ ಕೂಡ ಕಾಣ್ತಾರೆ. ಇತ್ತೀಚೆಗೆ ಒಬ್ಬರು ನ್ಯೂಯಾರ್ಕ್ ಟೈಮ್ಸಿನ ಬಹಳ ದೊಡ್ಡ ರೈಟರ್ ಅವರೊಂದು ವರ್ಲ್ಡ್ ಇಸ್ ಫ್ಲಾಟ್ ಅಂತ ಒಂದು ಬುಕ್ ಬರೆದರು. ಆ ಬುಕ್ಕನ್ನ ಅವರು ಕೆನ್ ವಿಲ್ಬರ್ ರಿವ್ಯೂ ಮಾಡಿದ್ರೆ ಮುಗೀತು. ಯಾಕಂದರೆ ಪ್ಲಸ್ ಮೈನಸ್ ಎಲ್ಲವನ್ನು ಹಾಕಿಬಿಟ್ಟು ಅದು ಇಲ್ಲಿ ಅಂತ ಪೊಸಿಷನಿಂಗ್ ಮಾಡಿಬಿಡ್ತಾರೆ. ಅಂಥ ದೊಡ್ಡ ಮೇಧಾವಿ.
ಈ ಕೆನ್ ವಿಲ್ಬರ್ ಬರೆದಂಥ ಒಂದು ಗ್ರಂಥ, ಆ ಒಂದು ಗ್ರಂಥ ಇಕಾಲಜಿ ಅಂತ ಅದರ ಹೆಸರು. ಅದು ಬಹಳ ಅಂದರೆ ತುಂಬ ಫೇಮಸ್ ಇವಾಗ, ಅಂದರೆ ಎಲ್ಲವನ್ನ ಅಡಕವಾಗಿರಿಸುವಂಥ ಒಂದು ಗ್ರಂಥ ಅಂತ ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ಒಟ್ಟು 4 ಗ್ರಂಥಗಳಿವೆ. ಅದು ಜಗತ್ತಿನ ಇತಿಹಾಸದಲ್ಲಿ ಬಂದ ಅತ್ಯಂತ ಶ್ರೇಷ್ಠ ಗ್ರಂಥಗಳು ಅಂತ ಹೇಳ್ತಾರೆ ವಿಚಾರವಾದಿಗಳು. ಅದರಲ್ಲಿ ಒಂದು ಶ್ರೀ ಅರವಿಂದರು ಬರೆದಂತಹ ಲೈಫ್ ಡಿವೈನ್ ಅನ್ನುವಂತಹ ಗ್ರಂಥ. ಈ ಲೈಫ್ ಡಿವೈನ್ ಅಂದರೆ ನಾವು ಏನೇ ಮಾತಾಡಲಿ, ನಾವು ಮಾತಾಡೋದು ಒಂದು ಜೀವನದ ಬಗ್ಗೆ, ಇನ್ನೊಂದು ಜೀವನ ವಿಕಸನ ಆಗುವುದರ ಬಗ್ಗೆ, ವಿಕಸನವಾದ ಅಂತ ನಾವು ಕರಿತೇವೆ. ಈ ವಿಕಸನವಾದದಲ್ಲಿ ನಾವು ಪಾಠ್ಯಪುಸ್ತಕದಲ್ಲಿ ಓದಿದ್ದು ಡಾರ್ವಿನ್ಸ್ ಎವಲ್ಯೂಷನರಿ ಥಿಯರಿ ಅಂತ ಕರಿತೇವೆ. ಡಾರ್ವಿನ್ ಹೇಳ್ತಾರೆ. ಆದರೆ ಡಾರ್ವಿನ್ ಏನು ಮಾಡಿದೆ ಅಂದರೆ ಮಂಗರಿಂದ ಮಾನವಾದ, ಕಪ್ಪೆ ಆಯಿತು, ಅದಾಯ್ತು, ಇದಾಯಿತು ಅಂತ ಹೇಳ್ತಾರೆ. ಬಟ್ ಮನುಷ್ಯನಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಸ್ತರ ಅಂದರೆ ಮನಸ್ಸು. ಈ ಮನಸ್ಸಿಗೆ ಅಲ್ಲಿ ಯಾವ ಸ್ಥಾನವನ್ನು ಕೊಡುವುದಿಲ್ಲ. ಡಾರ್ವಿನ್ನ ವಿಕಸನವಾದದಲ್ಲಿ ಮನಸ್ಸು ಹೇಗೆ ವಿಕಸನ ಆಗ್ತದೆ, ಮನಸ್ಸಿನ ಆಪರೇಷನ್ಸ್ ಹೇಗಾಗ್ತದೆ, ಮನಸ್ಸುಗಳಲ್ಲಿ ಯಾವ ಯಾವ ಸಿಸ್ಟಮ್ಸ್ ಇದೆ, ಇವುಗಳನ್ನು ಏನು ಅವನಿಗೆ ಟಚ್ ಮಾಡಲಿಕ್ಕೆ ಆಗುತ್ತದೆ. ಅರವಿಂದರ ತತ್ವಗಳಲ್ಲಿ ಆ ಮನಸ್ಸಿನ ವಿಕಾಸನಗಳನ್ನು ಕೂಡ ಅವರು ಮಾಡ್ತಾರೆ. ಅದರ ಇಡೀ ಗ್ರೇಡೇಷನ್ಸ್ ಅನ್ನು ಕೊಡ್ತಾರೆ. ಅಂದರೆ ಈಗ ನಾವು ಆಧುನಿಕ ಸೈಕಾಲಜಿಯನ್ನು ನೋಡಿದ್ರೆ, ಮನಃಶಾಸ್ತ್ರ ಅಂತ ನಾವು ಕರಿತೇವೆ. ಈ ಮನಃಶಾಸ್ತ್ರದಲ್ಲಿ ಪ್ರಮುಖವಾಗಿ 3 ಪಂಡಿತರಿದ್ದಾರೆ. ಅದರಲ್ಲಿ ಒಂದು ಸಿಗ್ಮಂಡ್ ಫ್ರಾಯ್ಡ್ ಅಂತ. ನಾವೆಲ್ಲ ನಮ್ಮ ಆಧುನಿಕ ಡಾಕ್ಟರ್ಗಳು ಅಥವಾ ಪಠ್ಯಪುಸ್ತಕಗಳಲ್ಲಿ ಹೋಗುವಂಥ ಮನಃಶಾಸ್ತ್ರ ಸಿಗ್ಮಂಡ್ ಫ್ರಾಯ್ಡ್ ಹೇಳಿದಂಥ ಮನಃಶಾಸ್ತ್ರ. ಆ ಸಿಗ್ಮಂಡ್ ಫ್ರಾಯ್ಡ್ ಎಂದು ಏನು ಹೇಳ್ತಾರೆ ಅಂದರೆ, ನಾವೆಲ್ಲ ಏನು ಮಾಡ್ತೇವೆ, ನಾವು ಯಾರೇ ಏನು ಮಾಡಲಿ ಅದರ ಹಿಂದೆ ಒಂದು ಮೋಟಿವ್ ಇದೆ. ಆ ಮೋಟಿವ್ ಏನಂದ್ರೆ ಪ್ಲೆಷರ್, ಸುಖಕ್ಕೋಸ್ಕರ ಮಾಡೋದು ನಾವು. ಆತ ಮಂಡಿಸಿದಂಥ ಒಂದು ಪ್ರಭಾವಶಾಲಿ ಸೈಕಾಲಜಿ. ಮತ್ತು ನಾವು ಯೂನಿವರ್ಸಿಟಿಗಳೆಲ್ಲ ಓದೋದಾದ್ರೆ ಅವನ ನಂತರ ಇನ್ನೊಬ್ಬ ಮನಃಶಾಸ್ತ್ರಜ್ಞ ಬರ್ತಾನೆ, ಆಲ್ಫ್ರೆಡ್ ಆಡ್ಲರ್ ಅಂತ. ಈ ಆಡ್ಲರ್ ಬಂದು ಏನು ಹೇಳ್ತಾನಂದ್ರೆ, ಪ್ಲೆಷರ್ ಇಂಪಾರ್ಟೆಂಟ್, ಎಲ್ಲರೂ ಪ್ಲೆಷರ್ಗೋಸ್ಕರನೇ ನಾವು ಮಾಡೋದು, ಸುಖಕ್ಕೋಸ್ಕರ. ಆದರೆ ಅದಕ್ಕಿಂತಲೂ ಮೀರಿ ಮನುಷ್ಯ ಏನೇ ಮಾಡಲಿ ಅದರ ಹಿಂದೆ ಅವನು ಪವರನ್ನು ಹುಡುಕ್ತಾ ಇದ್ದಾನೆ. ಅವನಿಗೆ ಪವರ್ ಬೇಕು, ಅವನಿಗೆ ಎಲ್ಲ ಮಾಡೋದು ಪವರ್ಗೋಸ್ಕರ. ಈ ವಾದವನ್ನು ಆತ ಮಂಡಿಸ್ತಾನೆ. ಇದು ಇಂಪಾರ್ಟೆಂಟ್, ಬಟ್ ಮೂಲಭೂತವಾಗಿ ಅದು ಪವರ್ಗೋಸ್ಕರ ಮಾಡೋದು ಅಂತ. ಇನ್ನು ಸ್ವಲ್ಪ ಸಮಯದ ನಂತರ ವಿಕ್ಟರ್ ಫ್ರಾಂಕಲ್ ಅನ್ನುವಂಥ ಒಬ್ಬರು ಸೈಕಾಲಜಿಸ್ಟ್ ಹುಟ್ಟುಕೊಳ್ತಾರೆ. ಅವರು ಅನುಭವದ ಆಧಾರದಲ್ಲಿ ಈ ವಿಚಾರಗಳನ್ನು ಮಂಡಿಸುವಂಥ ಒಂದು ಅವಕಾಶ ಅವರಿಗೆ ಜೀವನ ಕೊಡ್ತದೆ ಅಂದರೆ, ಹಿಟ್ಲರ್ನ 2ನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ ಅವರನ್ನು ತೆಗೆದು ಜೈಲಿಗೆ ದಬ್ತಾನೆ. ವಿಕ್ಟರ್ ಫ್ರಾಂಕಲ್ ತಿಳ್ಕೊಳ್ತಾರೆ, ನಾನು ಬಹಳ ದೊಡ್ಡ ಸೈಕಾಲಜಿಸ್ಟ್, ಹಿಟ್ಲರ್ಗೆ ಗೊತ್ತಾದ ದಿವಸ ನನ್ನನ್ನು ಬಿಡ್ತಾನೆ, ದೊಡ್ಡ ಡಾಕ್ಟರ್ ಅಂತೇಳಿ ರಿಲೀಸ್ ಮಾಡ್ತಾನೆ ಅಂತ ಅವ್ರು ಭಾವಿಸಿದ್ರು. ಆದರೆ ಆತನನ್ನು ರಿಲೀಸ್ ಮಾಡೋದಿಲ್ಲ. ಅಲ್ಲಿ ಎಷ್ಟೋ ಸಾವಿರಾರು ಜನರನ್ನು ಬಂದಿಯಾಗಿಸಿ ಗ್ಯಾಸ್ ಚಂಬರಿಗೆ ಹಾಕಿ ಕೊಲ್ತಾ ಇದ್ರು. ಅವರನ್ನು ರೈಲ್ವೆ ಟ್ರ್ಯಾಕ್ಗಳಲ್ಲಿ ದುಡಿಸಿಬಿಟ್ಟು ಲಾಸ್ಟಿಗೆ ಅವರು ಎಲುಬು ಥರ ಆಗುವಾಗ ಅವರನ್ನು ಕೊಲ್ತಿದ್ರು. ಅವ್ರು ಮತ್ತೆ ಯೂಸ್ಲೆಸ್. ಅಂತಹ ಸಂದರ್ಭದಲ್ಲಿ ವಿಕ್ಟರ್ ಫ್ರಾಂಕಲ್ ಮನುಷ್ಯನ ಮನಸ್ಸನ್ನು ಅಭ್ಯಾಸ ಮಾಡ್ತಾರೆ. ಆತ ನೋಡ್ತಾನೆ, ಆ ಸಾಯುವಾಗ ನಾಳೆ ಸಾಯ್ತೇನೆ ಅಂತ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ಯಾವೊಬ್ಬ ವ್ಯಕ್ತಿ ಕೂಡ ಪ್ಲೆಷರ್ ಬಗ್ಗೆ ಯೋಚನೆ ಬರೋದಿಲ್ಲ, ಯಾವೊಬ್ಬ ವ್ಯಕ್ತಿ ಕೂಡ ಪವರ್ ಬಗ್ಗೆ ಯೋಚನೆ ಬರೋದಿಲ್ಲ. ಅವರಿಗೆಲ್ಲ ಬರುವ ಒಂದು ಯೋಚನೆ, ನನ್ನ ಜೀವನದ ಅರ್ಥ ಏನು, ನನ್ನ ಜೀವನದ ಅರ್ಥ ಏನು ಎನ್ನುವಂತಹ ಪ್ರಶ್ನೆ ಮಾತ್ರ ಬರ್ತದೆ. ಯಾರಿಗೆ ನನ್ನ ಜೀವನಕ್ಕೆ ಅರ್ಥ ಇಲ್ಲ ಅಂತ ಕಲ್ಪಿಸಿಕೊಂಡ್ರೋ, ಅಂತ ಒಂದು ಮನವರಿಕೆ ಆಯಿತೋ, ಅವರೆಲ್ಲ ಅವರ ಇಮ್ಯುನಿಟಿ ಸಿಸ್ಟಮ್ ಎಲ್ಲ ಡೌನ್ ಆಗಿ ಬೇಗ ಕಾಯಿಲೆಗೆ ತುತ್ತಾಗಿ ಸಾಯ್ತಾರೆ. ಇಲ್ಲ, ನನ್ನ ಜೀವನಕ್ಕೆ ಏನೋ ಒಂದು ಅರ್ಥ ಇದೆ, ನಾನು ಜೈಲಿಂದ ಬಿಡುಗಡೆಯಾದ ಮೇಲೆ ಏನೋ ಒಂದನ್ನು ಸಾಧಿಸಲಿಕ್ಕಿದ್ದೇನೆ ಅಂತ ಹೇಳುವಂಥ ಒಂದು ಗುರಿ ಮತ್ತು ಅರ್ಥವನ್ನು ಯಾರು ಹೊಂದಿದ್ರು ಅವರಲ್ಲಿ ರೆಸಿಸ್ಟೆನ್ಸ್ ಇತ್ತು, ಅವರು ಬದುಕ್ತಾರೆ. ಹಾಗೆ ಈ ವಿಜ್ಞಾನಿ ಏನು ಹೇಳ್ತಾರೆ ಅಂದರೆ, ಮೂಲಭೂತವಾಗಿ ಮನುಷ್ಯ ಹುಡುಕುವುದು ಏನನ್ನಂದ್ರೆ ಅರ್ಥವನ್ನ ಅಂತ ಹೇಳ್ತಾರೆ. ಜೀವನಕ್ಕೊಂದು ಅರ್ಥ ಇದೆ. ಆದರೆ ನಮ್ಮ ಪ್ರತಿಯೊಬ್ಬರ ಜೀವನದ ಅರ್ಥವನ್ನ ನಾನು ನಿಮಗೆ ಹೇಳಲಿಕ್ಕಾಗುವುದಿಲ್ಲ, ನೀವು ನನಗೆ ಹೇಳಲಿಕ್ಕಾಗುತ್ತಿಲ್ಲ. ಅದು ನಾವೇ ಕೊಂಡುಕೊಳ್ಬೇಕು. ನೀವು ಕಂಡುಹಿಡಿಯಲಿಕ್ಕೆ ಬೇಕಾದಂಥ ಪೂರಕವಾದ ಸ್ಥಿತಿಗತಿಗಳನ್ನು ನಾನು ಕ್ರಿಯೇಟ್ ಮಾಡಬಹುದು, ಬಟ್ ಕಂಡುಹಿಡಿಯಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಇನ್ನೊಂದು ಪ್ರಶ್ನೆಯನ್ನು ಆತ ಕೇಳ್ತಾನೆ, ಜೀವನಕ್ಕೆ ಅರ್ಥ ಇದೆ ಅಂತ ಆದ್ರೆ
ಈಸ್ ದೇರ್ ಎನಿಥಿಂಗ್ ಕಾಲ್ಡ್ ದಿ ಅಲ್ಟಿಮೇಟ್ ಮೀನಿಂಗ್? ಕೊನೆಯ ಒಂದು ಅರ್ಥ ಅಂತ ಏನಾದ್ರು ಇದೆಯಾ? ಅಲ್ಟಿಮೇಟ್ ಆಗಿ ಏನಾದ್ರು ಅರ್ಥ ಅಂತ ಇದೆಯಾ ಜೀವನಕ್ಕೆ? ಈಸ್ ದರ್ ಸಮಥಿಂಗ್ ಕಾಲ್ಡ್ ಅಲ್ಟಿಮೇಟ್ ಮೀನಿಂಗ್ ಅಂತ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಇದಕ್ಕೆ ವಿಕ್ಟರ್ ಫ್ರಾಂಕಲ್ ಒಂದು ಉತ್ತರವನ್ನು ಕೊಡ್ತಾರೆ. ಜೀವನದ ಅಲ್ಟಿಮೇಟ್ ಆನ್ಸರ್ ಅಥವಾ ಅಲ್ಟಿಮೇಟ್ ಆದಂತಹ ಒಂದು ಕೊನೆಯ ಅರ್ಥ ಏನು ಅಂತ ನಮ್ಗೆ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನಾವು ಏನು ಮಾಡಬಹುದಂದ್ರೆ, ವಿ ಕ್ಯಾನ್ ಗೋ ಆಸ್ ಫಾರ್ ಆಸ್ ಸ್ಟಡಿಂಗ್ ದ ಲೈಫ್ಸ್ ಆಫ್ ದೋಸ್ ಹೂ ಸೀಮ್ ಟು ಹ್ಯಾವ್ ಫೌಂಡ್ ದ ಮೀನಿಂಗ್ ಆಫ್ ಲೈಫ್. ಇಂಥ ಸನ್ನಿವೇಶದಲ್ಲಿ ನಾವು ಏನು ಮಾಡಬಹುದಂದ್ರೆ, ಯಾರು ನಾವು ಜೀವನದ ಅರ್ಥವನ್ನ ಕಂಡುಕೊಂಡಿದ್ದೇವೆ ಅಂತ ಹೇಳ್ತಾರೋ ಅವರ ಜೀವನವನ್ನ ಅಭ್ಯಾಸ ಮಾಡುವವರೆಗೆ ಮಾತ್ರ ಹೋಗ್ಬೋದು. ಯಾರು ಹೇಳಿದ್ದಾರೆ? ಬುದ್ಧನಂತವರು ಹೇಳಿದ್ದಾರೆ, ಅರವಿಂದನಂತವರು ಹೇಳಿದ್ದಾರೆ, ವಿವೇಕಾನಂದರಂತವರು ಹೇಳಿದ್ದಾರೆ. ಅವರ ಜೀವನವನ್ನ ಅಭ್ಯಾಸ ಮಾಡುವವರೆಗೆ ನಾವು ಹೋಗ್ಬೋದು. ಅದನ್ನು ಒಪ್ಪಿಕೊಳ್ಳೋದು ಬಿಡೋದು ಅದು ನಮ್ಮ ಪ್ರಜ್ಞೆ, ಒಪ್ಪಿಗೆ ಆಗಲೂ ಇರ್ಬೋದು. ಬಟ್ ಅಲ್ಲಿ ಅಷ್ಟು ಮಾತ್ರ ನಮಗೆ ಅವೈಲಬಿಲಿಟಿ ಇದೆ ಜೀವನದಲ್ಲಿ ಅಂತ ಹೇಳ್ತಾರೆ. ಯಾರು ಅದನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರ ಜೀವನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ಬೋದು. ಈ ಒಂದು ದೃಷ್ಟಾಂತದಲ್ಲಿ ಬಹುಶಃ ಅರವಿಂದರ ಜೀವನವನ್ನು ಅಭ್ಯಾಸ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಬಹಳ ಮೀರು ಉತ್ತರಗಳನ್ನು ಕಂಡುಕೊಂಡಂಥವರು ಶ್ರೀ ಅರವಿಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ನಾವು ಒಂದು ಮಾತನ್ನು ಹೇಳ್ತೇವೆ, ನಮಗೆಲ್ಲ ಅಲ್ಟಿಮೇಟ್, ನಮಗೆ ಕೊನೆ ಏನಂತ ಹೇಳಿದ್ರೆ ವೇದಗಳು. ವೇದಗಳ ಆಧಾರದಲ್ಲಿ ಚರ್ಚೆ ಮಾಡೋದು. ಅರವಿಂದರು ಬಿಯಾಂಡ್ ದ ವೇದಸ್ ಅಂತ ಪುಸ್ತಕವನ್ನು ಬರೆದರು. ವೇದಗಳ ಆಚೆ ಏನೂ ಇಲ್ಲ ಅಂತ ತಿಳ್ಕೊಂಡವರು ನಾವು. ವೇದಗಳ ಆಚೆ ಕೂಡ ಇದೆ ಅಂತ ಹೇಳೋದು. ವೇದಗಳಂದ್ರೆ ಏನು? ಹಿಂದಿನ ಋಷಿಮುನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಅತ್ಯುನ್ನತ ಸತ್ಯ ಭೂಮಿಯಲ್ಲಿ ಅದು ವಿಕಸನ ಆಗ್ತಾ ಇರ್ತದೆ. ಅದರ ಒಂದು ವ್ಯಕ್ತವಾಗುವ ರೀತಿಯಲ್ಲಿ ಅದು ವಿಕಸನ ಆಗ್ತಾ ಇರ್ತದೆ. ಹಾಗೆ ಅದು ವಿಕಸನ ಆಗ್ತಾನೇ ಇರ್ತದೆ. ಜೀವನ ಅಂತ ಹೇಳಿದ್ರೆ ಅದು ಕೊನೆ ಅಂತಿಲ್ಲ, ಇಟ್ಸ್ ಪ್ರೋಗ್ರೆಸಿವ್ ಎವಲ್ಯೂಷನ್ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ನೋಡಿ ವಿಕಸನ ಆಗ್ತಾನೇ ಇರ್ತದೆ. ಯಾವುದು ನಿಂತ ಹಾಗೆ ನಿಲ್ಲುವುದಿಲ್ಲ ಅಂತ ಹೇಳುತ್ತಾ ಅವರ ಒಂದು ವಾದವನ್ನು ಮಂಡಿಸ್ತಾರೆ. ಇದಕ್ಕೆ ಮೊದಲು ಅರವಿಂದರ ವಿಚಾರಕ್ಕೆ, ಆಧ್ಯಾತ್ಮಿಕ ವಿಚಾರಕ್ಕೆ ಹೋಗ್ಲಿಕ್ಕೆ ಮುಂಚೆ ಅವರ ಒಂದು ಜೀವನದ ಬಗ್ಗೆ ಸ್ವಲ್ಪ 4 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅರವಿಂದರ ತಂದೆ ಬಹಳ ದೊಡ್ಡ ಒಂದು ಲಾಯರ್ ಆಗಿದ್ದು, ಅರವಿಂದರ ಬಾಲ್ಯದಲ್ಲಿ ಅವರ ಜಾತಕವನ್ನು ನೋಡಿದ ಯಾರೊಬ್ಬ ಪಂಡಿತ ಹೇಳಿದಂತೆ, ಈ ಮಗು ದೊಡ್ಡ ಋಷಿ ಆಗ್ತಾನೆ, ಈತ ಒಂದು ಸಂತನಾಗ್ತಾನೆ, ಸನ್ಯಾಸಿ ಆಗ್ತಾನೆ ಅಂತ ಹೇಳಿ. ಇದು ಅವರ ತಂದೆಗೆ ಏನೇನೂ ಇಷ್ಟ ಆಗಲಿಲ್ಲ. ಅವರು ಏನ್ ಮಾಡ್ತಾರೆ ಅಂದ್ರೆ, ಇದು ಋಷಿ ಆಗೋದು, ಈ ಸನ್ಯಾಸಿ ಆಗೋದು ಎಲ್ಲ ಇರೋದು ಈ ಭಾರತದಲ್ಲಿದ್ರೆ ಇದು ತೊಂದರೆನೇ ಬೇಡ ಅಂತೇಳಿ 7 ವರ್ಷ ಪ್ರಾಯದಲ್ಲಿರುವಾಗ ಅರವಿಂದ ಘೋಷ್ ಅವರನ್ನ ತಗೊಂಡು ಹೋಗಿ ಇಂಗ್ಲೆಂಡ್ನಲ್ಲಿ ಸ್ಕೂಲಿಗೆ ಸೇರಿಸ್ತಾರೆ. ಇಂಗ್ಲೆಂಡ್ನಲ್ಲಿ ಅರವಿಂದರು ಮತ್ತು ಅವರ ಅಣ್ಣನನ್ನ ಸೇರಿ ಅಲ್ಲಿ ಒಂದು ಪೇಯಿಂಗ್ ಗೆಸ್ಟ್ ಮನೆಯನ್ನ ಪಡ್ಕೊಂಡು ಲಂಡನ್ನಲ್ಲಿ ಸೈಂಟ್ ಜಾನ್ ಅಂತ ಹೇಳುವಂತಹ ಸ್ಕೂಲ್ನಲ್ಲಿ ಸೇರಿಸ್ತಾರೆ. ಅರವಿಂದರಿಗೆ ಭಾರತದ ಯಾವ ವಿಚಾರಧಾರೆಗಳು ಕೂಡ ತಿಳಿಯುವುದಿಲ್ಲ. ಅವರೆಲ್ಲ ಅವರ ಜೀವನವನ್ನ ಇಂಗ್ಲೆಂಡ್ನಲ್ಲಿ ಕಳೀತಾರೆ. ಬಾಲ್ಯವನ್ನ ಅಂದ್ರೆ ಸುಮಾರು 18-20 ವರ್ಷದವರೆಗೆ ಅವರು ಅಲ್ಲಿ ಕಳೀತಾರೆ. ಕಳೆದು ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪ್ಯಾಂಪ್ಲೆಟ್ ಸಿಗ್ತದೆ. ಈ ಪ್ಯಾಂಪ್ಲೆಟ್ ಅನ್ನು ನೋಡಿಬಿಟ್ಟು ಅವರಿಗೆ ಭಾರತದ ಬಗ್ಗೆ ನಾನು ತಿಳಿಬೇಕು ಅಂತ ಆಸೆ ಆಗ್ತದೆ. ಆಸೆ ಮಾತ್ರ ಆಗುವುದಲ್ಲ, ಸೀದಾ ಅವರು ಭಾರತಕ್ಕೆ ಬಂದ್ಬಿಡ್ತಾರೆ. ಭಾರತಕ್ಕೆ ಹೊರಡಲಿಕ್ಕೆ ಅವರು ತಯಾರಿ ನಡೆಸಿದಾಗ ಅವರ ಮಿತ್ರರೆಲ್ಲ ಹೇಳ್ತಾರೆ, ಭಾರತಕ್ಕೆ ನೀನು ಹೋಗಬೇಡ, ಅದು ಇಟ್ ಈಸ್ ದ ಲ್ಯಾಂಡ್ ಆಫ್ ಸೂಪರ್ಸ್ಟಿಷನ್ಸ್, ಅಂದ್ರೆ ಅದು ಮೂಢನಂಬಿಕೆಗಳ ಒಂದು ಕೂಪ. ಅದು ನೀನು ಹೋದರೆ ನೀನು ಕಲಿತದ್ದೆಲ್ಲ ವ್ಯರ್ಥ ಆಗ್ತದೆ, ಅಲ್ಲಿ ನಿನ್ನ ಜ್ಞಾನವನ್ನು ಗುರುತಿಸುವವರು ಯಾರು ಇಲ್ಲ ಅಂತೇಳಿ ತಿಳುವಳಿಕೆಯನ್ನು ಹೇಳಿದ್ರು ಕೂಡ ಏನೋ ಒಂದು ಸೆಳೆತ. ಹಾಗೆ ಅವರು ಭಾರತಕ್ಕೆ ಬರ್ತಾರೆ. ಬಂದು ನೋಡಿದಾಗ ಅವರಿಗೆ ಅವರ ಫ್ರೆಂಡ್ಸ್ ಏನು ಹೇಳಿದ್ರು ಅದೆಲ್ಲ ಸತ್ಯವಾಗಿ ಕಾಣ್ತಾರೆ. ಎಲ್ಲ ಮೂಢನಂಬಿಕೆಗಳು, ದೇವರು, ದೆವ್ವ, ಅದು ಇದು ಏನೋ ಇಲ್ಲಿ ಕಾಟಾಚಾರಗಳನ್ನು ಕಂಡು ಅರವಿಂದರಿಗಾಗ್ತದೆ, ಇದು ಸರಿ ಮಾಡಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ನನ್ನ ಭಾರತೀಯರಿದ್ದಾರೆ ಅಂತ. ಅದಕ್ಕೆ ಏನ್ ಮಾಡೋದು? ಅದನ್ನು ಸರಿಪಡಿಸ್ಬೇಕಾದ್ರೆ ಇದನ್ನ ಅಭ್ಯಾಸ ಮಾಡಬೇಕು, ಇದನ್ನು ತಿಳ್ಕೊಳ್ಬೇಕು, ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ಅವರಿಗೆ ಅವರ ಕೆಲವು ಮಿತ್ರರು ಸಲಹೆ ಕೊಡ್ತಾರೆ. ನೀನು ಭಾರತವನ್ನು ರಿಪೇರಿ ಮಾಡಬೇಕು ಅಂತಾದ್ರೆ ಮೊದಲಿಗೆ ಭಾರತದ ಗ್ರಂಥಗಳನ್ನ, ದರ್ಶನಗಳನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಜನರು ಹೋಗ್ತಾರೆ, ಎಲ್ಲರೂ ಒಪ್ಪೋದಿಲ್ಲ ಅಂತ. ಹಾಗೆ ಅವರು ಸಂಸ್ಕೃತವನ್ನು ಅಭ್ಯಾಸ ಮಾಡುತ್ತಾರೆ. ಭಾರತದ ಗ್ರಂಥಗಳನ್ನ ಓದಲಿಕ್ಕೆ ಒಂದು ನಿಮಿಷ
ಭಾರತದ ಗ್ರಂಥಗಳನ್ನು ಓದಲಿಕ್ಕೆ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿ ಆಗುವಾಗ ಅವರಿಗೆ ಆಗ್ತದೆ ಇದೆಲ್ಲವನ್ನು ಸರಿ ಮಾಡಲಿಕ್ಕೆ ಮುಂಚೆ ಒಂದು ಕೆಲಸ ಆಗಬೇಕು, ಅದು ಸ್ವಾತಂತ್ರ್ಯ ಸಿಗಬೇಕು ಭಾರತಕ್ಕೆ. ಹಾಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ತೊಡಗಿಕೊಂಡು ಬಹಳ ಪವರ್ಫುಲ್ ಆದ ಲೇಖನಗಳನ್ನು ಬರೀತಾರೆ. ಬಹುಶಃ ಭಾರತೀಯ ಒಂದು ಇತಿಹಾಸದಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೇಕಾದಂತಹ ವಿಚಾರಧಾರೆಗಳನ್ನು ಬಹಳ ಬಲಿಷ್ಠವಾಗಿ ಕೊಟ್ಟವರಂದ್ರೆ ಒಂದು ಸ್ವಾಮಿ ವಿವೇಕಾನಂದರು, ಇನ್ನೊಂದು ಶ್ರೀ ಅರವಿಂದ. ಅಂದ್ರೆ ಇವತ್ತು ಕೂಡ ಅವರು ಏನು ಬರೆದಿದ್ದಾರೆ, ಒಂದು ಪತ್ರಿಕೆಯನ್ನು ಆರಂಭ ಮಾಡಿದ್ರು, ಆಮೇಲೆ ಆರ್ಯ ಅಂತ ಇನ್ನೊಂದು ಪತ್ರಿಕೆಯನ್ನು ಆರಂಭ ಮಾಡಿದ್ರು. ಬಹಳ ಪವರ್ಫುಲ್ ಆದ ಲೇಖನವನ್ನ ಅವರು ಬರಿತಾ ಇದ್ರು. ಆ ಲೇಖನಗಳಿಂದ ಎಷ್ಟೋ ಜನ ಪ್ರಭಾವಿತರಾಗ್ತಾ ಇದ್ರು. ಹಾಗೆ ಬ್ರಿಟಿಷರು ಇವರ ಮೇಲೆ ಕಣ್ಣಿಡ್ತಾರೆ, ಈ ವ್ಯಕ್ತಿಯನ್ನು ಬಿಟ್ಟರೆ ದಾರಿಯಕ್ಕಿಲ್ಲ ಅಂತ. ಆ ಸಂದರ್ಭದಲ್ಲಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಬಾಂಬ್ ಬ್ಲಾಸ್ಟ್ ಆಗುವಾಗ ಇವರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ತಗೊಂಡು ಹೋಗಿ ಆಲಿಪುರ್ ಜೈಲಿನಲ್ಲಿ ಇಡ್ತಾರೆ. ಆಲಿಪುರ್ ಜೈಲಿನಲ್ಲಿ ಅವ್ರನ್ನ ಇಟ್ಟಾಗ ಅವರಿಗೆ ಅಲ್ಲಿ ಸಮಯ ಕಳೆಯಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಅದು ಫುಲ್ ಕ್ಲೋಸ್ ಸೆಲ್, ಒಂದು ಸಣ್ಣ ಒಂದು ಹೋಲ್ ಇತ್ತು, ಒಂದು ಬೆಳಕಿನ ಒಂದು ಕಿರಣ ಮಾತ್ರ ಭಾಸ. ಅವರಿಗೆ ಅಲ್ಲಿ ಸಮಯ ಹೋಗೋದಿಲ್ಲ. ಸಮಯ ಕಳೆಯಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಭಾರತದ ನಮ್ಮ ಶಾಸ್ತ್ರಗಳಲ್ಲಿ ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು ಅನ್ನುವಂಥ ಒಂದು ಇದು ವಿಚಾರ ಅವರಿಗೆ ಗೊತ್ತಿತ್ತು. ಹಾಗೆ ಆ ಕೆಲವು ಪುಸ್ತಕಗಳನ್ನು ತರಿಸಿಕೊಂಡು ಧ್ಯಾನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಈ ಧ್ಯಾನ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಕೆಲವು ಅನುಭವ ಆಗಲಿಕ್ಕೆ ಆರಂಭ ಆಯಿತು. ಆ ಅನುಭವ ಎಷ್ಟು ಅವರಿಗೆ ಪ್ರಭಾವಶಾಲಿಯಾಗಿ ಅನುಭವ ಆರಂಭ ಆಯಿತು ಅಂತ ಹೇಳಿದ್ರೆ, ಅವರಿಗೆ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಒಂದು ಕ್ಷುಲ್ಲಕವಾದ ವಿಚಾರವಾಗಿ ಗೋಚರಿಸಿದೆ. ಸ್ವಾತಂತ್ರ್ಯ ಸಂಗ್ರಾಮ ಅದು ಯಾವುದು ಬೇಕಾದ್ರೆ ಪಡಿಬೋದು, ಅದೇನು ವಿಷಯ ಅಲ್ಲ, ಅದರಿಂದ ಮಹತ್ತರವಾದ ವಿಷಯ ಇದೆ ಅಂತ ಹೇಳಿ ಅವರಿಗೆ ಗಣನೆಗೆ ಬರ್ತದೆ. ಒಂದು ವರ್ಷದಲ್ಲಿ ಅವರನ್ನು ಜೈಲಿಂದ ಬಿಡ್ತಾರೆ. ಜೈಲಿಂದ ಬಿಟ್ಟು ರವೀಂದ್ರನಾಥ್ ಠಾಗೂರ್ ಕೂಡ ಅವರಿಗೆ ಲೆಟರ್ ಬರೀತಾರೆ, ನೀವು ಕಾಂಗ್ರೆಸ್ನ ಅಧ್ಯಕ್ಷರಾಗಬೇಕು, ನೀವು ಭಾರತದ ಫ್ರೀಡಮ್ ಮೂವ್ಮೆಂಟ್ ಅನ್ನು ಮುನ್ನಡೆಸಬೇಕು ಅಂತ ಅವರಿಗೆ ಲೆಟರ್ ಬರೀತಾರೆ. ಆದರೆ ಅವರು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಆವಾಗ ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಗೆ ತಿರುಗಿರ್ತಾರೆ. ಅಲ್ಲಿಂದ ಅವರು ಪಾಂಡಿಚೇರಿಯಲ್ಲಿ ಬಂದು ಅವರು ಒಂದು ಸಾಧನೆಯನ್ನು ಆರಂಭ ಮಾಡ್ತಾರೆ ಧ್ಯಾನದ ಮೂಲಕ. 12 ವರ್ಷಗಳ ಕಾಲ, ಅರವಿಂದರ 12 ವರ್ಷಗಳು ಅಂತೇಳಿ ಒಂದು ರೂಮಿನಲ್ಲಿ ಧ್ಯಾನ ಮಾಡುತ್ತಾ ಅವರು 12 ವರ್ಷಗಳ ಕಾಲ ಕಳೀತಾರೆ. ವರ್ಷಕ್ಕೊಮ್ಮೆ ಹೊರಗೆ ಬರ್ತಾ ಇದ್ರು. ಯಾವುದೇ ರೀತಿಯ ಸಂಪರ್ಕ ಅಂದ್ರೆ ಲೆಟರನ್ನ ಅವರ ಡೋರ್ ನಡಿಯಲ್ಲಿ ಹಾಕಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ರು. ಆಗ ಅವರು ಇಡೀ ವಿಕಸನವನ್ನ, ಸೃಷ್ಟಿಯನ್ನ, ಎಲ್ಲವನ್ನ ಅವರು ಪ್ರಜ್ಞೆಯ ಸ್ತರದಲ್ಲಿ ಅರ್ಥ ಮಾಡಿಕೊಂಡು ಗ್ರಂಥಗಳನ್ನು ಬರೀತಾರೆ. ಅದರಲ್ಲಿ ಒಂದು ಗ್ರಂಥ ಲೈಫ್ ಡಿವೈನ್ ಅನ್ನುವಂತಹ ಗ್ರಂಥ, ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ. ಅಂದ್ರೆ ಅರವಿಂದರ ಇಂಗ್ಲಿಷು ಅದು ಬಹಳ ಟಫ್ ಇಂಗ್ಲಿಷ್. ಬಹಳ ಟಫ್ ಅಂದ್ರೆ ಅವರು ಬೇಕಂತಲೇ ಟಫ್ ಆಗಿ ಬರೆದಿದ್ದಾರೆ ಅಂತ ಹೇಳಿದ್ರು. ಯಾಕಂದ್ರೆ ಸರಳವಾಗಿ ಬರೆದ್ರೆ ಇದನ್ನು ಮಿಸ್ಯೂಸ್ ಮಾಡ್ತಾರೆ, ಇದನ್ನ ತುಂಬಾ ಜನ ಇದರ ಹೆಸರಲ್ಲಿ ಸಂಘಟನೆ ಮಾಡ್ತಾರೆ, ಇದರ ಹೆಸರಲ್ಲಿ ಏನೇನೋ ಮಾಡಿಕೊಂಡು ಅದು ನಾಳೆ ಏನೇನೋ ಆಗಿ ಅದು ವಿಕಲ್ಪಗಳಾಗ್ತದೆ. ನಾನು ಬರೆದಿರುವ ವಿಚಾರಕ್ಕೆ ಇವತ್ತಿಗೆಲ್ಲ ಇನ್ನು 400 ವರ್ಷಗಳ ನಂತರ ಅದು ಪ್ರಸ್ತುತಿಯಾಗತ್ತೆ, ಅದು ಅದರ ಒಂದು ಪ್ರಯೋಜನ ಬರುತ್ತೆ ಅಂತ ಅವರು ಹೇಳ್ತಾರೆ. ಹಾಗೆ ಅರವಿಂದರ ವಿಷಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಕರ್ನಾಟಕದಲ್ಲಿ ಬಹುಶಃ ತುಂಬಾ ಅವರ ಮೇಲೆ ಒಂದು ಹೋಲ್ಡ್ ಇದ್ದಂತ 2 ವ್ಯಕ್ತಿಗಳಂದ್ರೆ ಒಂದು ಕುವೆಂಪು ಅವರು, ಇನ್ನೊಂದು ದ.ರಾ ಬೇಂದ್ರೆ. ಇಬ್ಬರಿಗೂ ಕೂಡ ಒಳ್ಳೆ ಇಂಗ್ಲಿಷ್ನ ಮೇಲೆ ಹಿಡಿತಾ ಇತ್ತು, ಕಮಾಂಡ್ ಇತ್ತು. ಕುವೆಂಪು ಅವರು ಮೂಲತಃ ಕುವೆಂಪು ಅವರು ಎಲ್ಲರಿಗೆ ಕನ್ನಡದಲ್ಲಿ ಕಾವ್ಯಗಳನ್ನು ಬರೆದದ್ದು ಗೊತ್ತಿತ್ತು. ಕುವೆಂಪು ಅವರು ಆರಂಭದಲ್ಲಿ ಅವರ ಗ್ರಂಥಗಳನ್ನೆಲ್ಲ ಇಂಗ್ಲಿಷ್ನಲ್ಲಿ ಬರೆದಿದ್ರು. ಅವರ ಆರಂಭದ ಕಾವ್ಯಗಳೆಲ್ಲ ಇಂಗ್ಲಿಷ್ನಲ್ಲಿ ಬರ್ತಿದ್ರು. ದ.ರಾ ಬೇಂದ್ರೆ ಅವರು ಕೂಡ ಅವರಿಗೆ ಇಂಗ್ಲಿಷ್ನ ಮೇಲೆ ಒಳ್ಳೆ ಹಿಡಿತ ಇದ್ದ ಕಾರಣ, ಹಿಡಿತ ಮಾತ್ರ ಅಲ್ಲ, ಅಂತ ಒಂದು ಆಧ್ಯಾತ್ಮಿಕವಾದ ಪ್ರಜ್ಞೆ ಇತ್ತು ಅವರಿಗೆ. ಯಾಕಂದ್ರೆ ಕುವೆಂಪು ಅವರು ಅವರ ಜೀವನದ ಇದರಲ್ಲಿ ಆಟೋಬಯೋಗ್ರಫಿಯಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಅರವಿಂದರ ವಿಚಾರಧಾರೆಗಳನ್ನ ಓದಿದ ಮೇಲೆ ಮತ್ತೆ ನನಗೆ ಬೇರೆ ಏನು ಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಹೇಳೋದನ್ನ ಹೇಳ್ತಾರೆ. ಅದೇ ರೀತಿ ಕುವೆಂಪು ಅವರ ಮನೆಯಲ್ಲಿ ಅವರ ದೇವರ ಕೋಣೆಯಲ್ಲಿ ರಾಮಕೃಷ್ಣ, ವಿವೇಕಾನಂದ, ಶಾರದಾದೇವಿ ಹಾಗೆ ಅರವಿಂದರ ಫೋಟೋ ಇವತ್ತು ಕೂಡ ಅವರ ಹಳಿಯ ಕೆಲವು ಪೋಸ್ಟಿಂಗ್ಸ್ ಎಲ್ಲ ಹಾಕ್ತಾರೆ, ಪೂಜೆ ನಡೀತದೆ. ಇದು ಅರವಿಂದರ ಒಂದು ಜೀವನ. ಇವರ ಜೀವನದಲ್ಲಿ 2 ಭಾಗಗಳಿದೆ. ಒಂದಂದ್ರೆ ನ್ಯಾಷನಲಿಸ್ಟಿಕ್ ಥಾಟ್ಸ್ ಅಂತ, ರಾಷ್ಟ್ರೀಯವಾಗಿ ಅವರು ರಾಷ್ಟ್ರೀಯ ಪ್ರಕ್ರಿಯೆಯಲ್ಲಿ ಅವರು ಏನು ಹೇಳಿದ ಭಾಷಣಗಳು, ವಿಚಾರಗಳು. ಇನ್ನೊಂದು ಪ್ಯೂರ್ ಸ್ಪಿರಿಚುವಲ್ ಅಥವಾ ಸಂಪೂರ್ಣ ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕ ಅಂತ ನಾವು ಏನು ಹೇಳಿದಾಗ ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು.
ಅದು ಇಂದ್ರಿಯಗಳಿಂದ ಅತೀತವಾದದ್ದು ಅಂತ ಹೇಳುವಂತ ನಾವು ಒಂದು ವಿಚಾರದಲ್ಲಿ ಹೇಳ್ತೇವೆ. ಈ ಆಧ್ಯಾತ್ಮಿಕದಲ್ಲಿ ಎರಡು ಭಾಗಗಳಿವೆ. ಒಂದು ನಾವು ಸ್ಪಿರಿಚುವಾಲಿಟಿ ಅಂತ ಹೇಳ್ತೇವೆ, ಅಂದ್ರೆ ಆಧ್ಯಾತ್ಮಿಕ. ಇನ್ನೊಂದು ಒಕ್ಕಲ್ಟ್ ಅಂತ ಕರಿತೇವೆ ನಾವು. ಒಕ್ಕಲ್ಟ್ ಅಂದ್ರೆ ತಂತ್ರ, ಟೆಕ್ನಾಲಜಿ ಅಂತ. ನಾವು ಇಂಗ್ಲಿಷಿಗೆ ಅದನ್ನ ಭಾಷಾಂತರ ಮಾಡಿಸಿದ್ರೆ ಅದರ ಕರೆಕ್ಟ್ ವರ್ಡ್ ಟೆಕ್ನಾಲಜಿ. ನಾವು ತಾಂತ್ರಿಕ ವಿಶ್ವವಿದ್ಯಾಲಯ ಅಂತ ಹೇಳ್ತೇವೆ, ಅಂದ್ರೆ ಇಟ್ಸ್ ಟೆಕ್ನಾಲಜಿ. ಸೊ ಆಧ್ಯಾತ್ಮಿಕದಲ್ಲಿ ಕೂಡ ನಾವು ಟೆಕ್ನಾಲಜಿನ ಉಪಯೋಗಿಸಿ ಮಾಡ್ತೇವೆ. ನಾವು ಮಾಡುವಂತಹ ಹೋಮ ಪೂಜೆ ಇದೆಲ್ಲ ಟೆಕ್ನಾಲಜಿ ಪಾರ್ಟ್ ಆಫ್ ಆಧ್ಯಾತ್ಮಿಕತೆ. ಈ ಟೆಕ್ನಾಲಜಿಯಲ್ಲಿ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನಿದೆ ಅಂದ್ರೆ ಯಾರು ಕೂಡ ಮಾಡಬಹುದು ಅದನ್ನು. ಅವರಿಗೆ ಭಕ್ತಿ ಇರಲಿ ಭಕ್ತಿ ಇಲ್ಲದಿರಲಿ, ಕೆಲವು ಕ್ರಿಯೆಗಳನ್ನ ಮಂಡಲಗಳನ್ನ ಬರ್ತಾರೆ ಯಾರು ಮಾಡಿದ್ರು ವರ್ಕ್ ಆಗುತ್ತೆ. ಅದು ಸರ್ಕ್ಯೂಟ್ನ. ಈಗ ಒಂದು ಸರ್ಕ್ಯೂಟ್ ಮಾಡಿ ಅದ್ರಲ್ಲಿ ಬೇಕಾದಲ್ಲಿ ಐಸಿ ಡಯೋಡು ಇಟ್ಟರೆ ಅದು ಸರ್ಕ್ಯೂಟ್ ವರ್ಕ್ ಆಗ್ತದೆ. ಅದು ಒಳ್ಳೆಯ ಮಾಡಲಿ ಕೆಟ್ಟವ್ರು ಮಾಡಲಿ ಅದು ವರ್ಕ್ ಆಗ್ತದೆ. ಸೊ ಈ ಟೆಕ್ನಾಲಜಿ ಪಾರ್ಟ್ ಆಫ್ ಸ್ಪಿರಿಚುವಾಲಿಟಿ ಅಥವಾ ನಾವು ತಾಂತ್ರಿಕತೆ ಅಂತ ಹೇಳ್ತೇವೆ, ನಾವು ದೇವಸ್ಥಾನದಲ್ಲಿ ನಮ್ಮ ವಿಗ್ರಹಗಳ ಪ್ರತಿಷ್ಠೆ ಮಾಡುವಂಥದ್ದು ಇದೆಲ್ಲ ಅದಕ್ಕೆ ಬರ್ತದೆ. ಸೊ ಇಂಥ ವಿಚಾರಕ್ಕೆ ಬರುವಾಗ ತುಂಬಾ ವಿಚಾರಗಳು ನಂಬಿಕೆಗಳ ಸ್ತರದಲ್ಲಿ ಹೋಗ್ತವೆ. ಹಾಗೆ ಮಾಡ್ತೇವೆ ಅಂತ ಅದು ಯಾಕೆ ಆಗ್ತದೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಅದರ ಮೆಕ್ಯಾನಿಸಮ್ ಏನು ಅಂತೇಳಿ ಯಾರಿಗೂ ಗೊತ್ತಿರುವುದಿಲ್ಲ. ಈ ಮೆಕ್ಯಾನಿಸಮ್ಗೆ ನಿಮಗೆ ಪ್ರಶ್ನೆಗಳಿದ್ರೆ ಅದಕ್ಕೆ ಅರವಿಂದ್ರ ಗ್ರಂಥಗಳಲ್ಲಿ ಅದ್ಭುತವಾದ ಉತ್ತರಗಳು ಸಿಗ್ತದೆ. ವೇದಗಳಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ ವೇದಗಳೆಲ್ಲ ಸಿಂಬಾಲಿಕ್ ಆಗಿ ಬರೆದಂಥದ್ದು. ಆ ದಿಶೆಯಲ್ಲಿ ನಾನು ಅರವಿಂದರನ್ನ ಅಭ್ಯಾಸ ಮಾಡ್ತಾ ಇದ್ದೆ. ಒಂದು ವೈರಸ್ ಹುಡ್ತದೆ, ಸಡನ್ ಆಗಿ ಒಂದು ವೈರಸ್ ಹುಡ್ತದೆ. ಇವರ ವಿಜ್ಞಾನಿಗಳೆಲ್ಲ ನೋಡಿ ಹೌದು ಇಂಥ ಒಂದು ವೈರಸ್, ಅದಕ್ಕೆ ಏನೋ ಒಂದು ಹೆಸರು ಕೊಡ್ತಾರೆ, COVID-19 ಅಥವಾ ಏನೋ ಒಂದು ಕೊಡ್ತಾರೆ. ಅದು ಹೇಗೆ ಉಳಿತು, ಎಲ್ಲಿಂದ, ಔಟ್ ಆಫ್ ನೋವೇರ್ ಅದು ಹೇಗಾಯ್ತು? ಇದಕ್ಕೆ ಅರವಿಂದ್ರ ಇದರಲ್ಲಿ ಉತ್ತರ ಇದೆ. ನಮ್ಮ ದೇವಸ್ಥಾನಗಳಲ್ಲಿ ಪ್ರಶ್ನೆಯವರು ಬಂದು ಹೇಳ್ತಾರೆ, ಅಲ್ಲಿ ಬ್ರಹ್ಮ ರಕ್ಷಸ ಅದು ಎಂತದ್ದು, ಅದೇನೋ ತೀರಿಯೊಂದು ಅದು ಸಿಕ್ಕಾಕೊಂಡು ಅದೇನು ಮಾಡ್ತಾರೆ. ಇಂಥದಕ್ಕೆ ಕೂಡ ಅದರಲ್ಲಿ ಉತ್ತರ ಕೊಡ್ತೀವಿ. ವೆರಿ ಸೈಂಟಿಫಿಕ್ ಆನ್ಸರ್ಸ್. ಯಾಕಂದ್ರೆ ನಾವು ಇವತ್ತು ನಮ್ಮ ಚರ್ಚೆ, ನಮ್ಮ ವಾದಗಳು ಏನಿದೆ ಅಂದ್ರೆ ಒಂದು ನಮ್ಮ ಇಂಟೆಲೆಕ್ಟ್, ನನ್ನ ಬುದ್ಧಿ, ನನ್ನ ತರ್ಕದಲ್ಲಿ ನಾನು ಮಾಡುವಂಥದ್ದೆಲ್ಲ ಬುದ್ಧಿಯ ಮಟ್ಟದಲ್ಲಿದೆ. ಈ ಬುದ್ಧಿ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಪಂಚೇಂದ್ರಗಳ ಮೇಲೆ ಡಿಪೆಂಡ್ ಆಗಿದೆ. ನಮಗೆ ಗೊತ್ತುಂಟ, ಪಂಚೇಂದ್ರಗಳಲ್ಲಿ ಡಿಟೆಕ್ಟ್ ಆದನ್ನು ಬುದ್ಧಿಯಲ್ಲಿ ನಾವು ತಗೊಂಡು ನಮ್ಮ ಮೆಮರಿ, ನಾನು ಓದಿದ್ದು, ನಾನು ವ್ಯಕ್ತಿಗಳಿಗೆ ಬಂದ ಸಂಪರ್ಕಗಳು, ಪುಸ್ತಕಗಳು, ಇದರ ಮೇಲೆ ನಾನು ಮಾತಾಡೋದು. ಎಲ್ಲವರದ್ದು ಅವರವರ ಒಂದು ಅನುಭವಕ್ಕೆ ಏನು ಗ್ರಾಸ ಆಗಿದೆ ಆ ಇದರಲ್ಲಿ ಮಾತಾಡೋದು. ಬಟ್ ಇಡೀ ಸೃಷ್ಟಿಯನ್ನ ಈ ರೀತಿಯಲ್ಲಿ ಹಿಡಿಲಿಕ್ಕೆ ಆಗುವುದಿಲ್ಲ ಅಂತ ಅರವಿಂದರು ಆಗಲಿ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಆಧ್ಯಾತ್ಮಿಕದಲ್ಲಿ ಹೇಳ್ತಾರೆ. ಅದಕ್ಕೆ ಏನು ಬೇಕು? ಅದಕ್ಕೆ ಬೇಕಾಗಿರೋದು ಬಿಯಾಂಡ್ ದ ಮೈಂಡ್. ಆ ಬಿಯಾಂಡ್ ದ ಮೈಂಡ್ ಅನ್ನುವಂಥ ಒಂದು ಸ್ಪೇಸ್ ಇದೆ, ಒಂದು ಪ್ರಜ್ಞೆ ಇದೆ. ಆ ಪ್ರಜ್ಞೆಯನ್ನು ನಾವು ಯಾವುದರಲ್ಲಿ ಹಿಡಿತೀವಿ ಅಂದ್ರೆ ಧ್ಯಾನದಲ್ಲಿ ನಾವು ಅದಕ್ಕೆ ಟಚ್ ಮಾಡ್ತೇವೆ ಅಂತ. ಅಂದ್ರೆ ಆ ಧ್ಯಾನ, ಈಗ ಅರವಿಂದ್ರ ಬರೆದ ಪುಸ್ತಕಗಳನ್ನು ಅವ್ರು ಹೇಳ್ತಾರೆ, ನಾನು ಯೋಚನೆ ಮಾಡಿ ಬರೀಲಿಲ್ಲ ಅಂತ ಹೇಳ್ತಾರೆ. ನಾನು ಪೆನ್ ಹಿಡ್ಕೊಳ್ತಾ ಇದ್ದೆ, ಅದು ಸ್ಫುರಣ ಆಗ್ತಿತ್ತು, ಆ ಪ್ರೇರಣೆಯನ್ನು ಬರೀತಾ ಇದ್ದೆ. ಆ ಗ್ರಂಥಗಳನ್ನು ನೋಡಿದ್ರೆ ಅದು ಯೋಚನೆ ಮಾಡಿ ಬರೆದಾಗ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಆಧ್ಯಾತ್ಮಿಕದಲ್ಲಿ ಎರಡು ಪದಗಳನ್ನು ನಾವು ಉಪಯೋಗಿಸ್ತೇವೆ. ಜ್ಞಾನ ಎರಡು ರೀತಿಯಲ್ಲಿ ಬರ್ತದೆ. ಒಂದು ಸ್ಮೃತಿ, ಇನ್ನೊಂದು ಶ್ರುತಿ ಅಂತ ಹೇಳ್ತೇವೆ. ಸ್ಮೃತಿ ಅಂದ್ರೆ ನನ್ನ ಯೋಚನೆಗಳಲ್ಲಿ ಗೋಚರ ಆಗ್ತದೆ. ಆ ಸ್ಮೃತಿಯಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಇನ್ಸ್ಪಿರೇಷನ್ ಅಥವಾ ಸ್ಫೂರ್ತಿ ಬಂದಾಗ ಕವಿಗಳು, ಕಾವ್ಯಗಳು ಎಲ್ಲ ಬರೆಯುವಂಥದ್ದಾಗ್ತದೆ. ಅದೇ ರೀತಿ ಶ್ರುತಿ ಅಂದ್ರೆ ಏನು? ಶ್ರುತಿ ಅಂದ್ರೆ ಅದು ಯೋಚನೆಗಳಲ್ಲಿ, ತರ್ಕದಲ್ಲಿ ಸಿಕ್ಕಿದ್ದಲ್ಲ, ಅದು ಕೇಳಲ್ಪಟ್ಟದ್ದು. ವೇದಗಳು ಕೇಳಲ್ಪಟ್ಟದ್ದು. ಆದರೆ ಋಷಿಗಳು ಜ್ಞಾನಕ್ಕೆ ಕೂತು ತಮ್ಮ ಮನಸ್ಸನ್ನ ಸಂಪೂರ್ಣ ಮನಸ್ಸನ್ನು ನಿಲ್ಲಿಸಿದಾಗ ಏನು ಸತ್ಯ ಇದೆ ಅವರಿಗೆ ಅದು ಕೇಳ್ತದೆ ಅಂತ ಹೇಳುವಂತ ಒಂದು ವಾದ ನಮ್ಮ ಆಧ್ಯಾತ್ಮಿಕ ಇದರಲ್ಲಿ ಕೇಳ್ತದೆ. ಓಂಕಾರವನ್ನು ಕೂಡ ಕೇಳಲಿಕ್ಕೆ ಆಗ್ತದೆ. ಬಟ್ ಆ ಕೇಳಲಿಕ್ಕೆ ಆಗುವ ಸ್ಥಳಕ್ಕೆ ನಾವು ಹೋಗಬೇಕಾದ್ರೆ ಅಂತ ಟ್ಯೂನಿಂಗ್ ಬೇಕಾಗ್ತದೆ. ಆ ಟ್ಯೂನಿಂಗ್ ಮಾಡೋ ಪ್ರೋಸೆಸ್ ಅನ್ನು ನಾವು ಸಾಧನೆ ಅಂತ ಕರೆಯುವಂಥದ್ದು. ಇದನ್ನು ಅರವಿಂದ್ರ ಹೇಳ್ತಾರೆ. ಅಂದ್ರೆ ಯಾರೇ ಒಬ್ಬ ಒಂದು ಕಾವ್ಯ ಬರೆದಿದ್ರೆ, ಕವಿತೆ ಬರೆದಿದ್ರೆ, ಅದು ಯಾವ ಲೆವೆಲಿನ ಪ್ರಜ್ಞೆಯಿಂದ ಬಂದ ಸ್ಫುರಣ ಆಗಿದೆ ಅಂತ ಅರವಿಂದ್ರ ರೇಟಿಂಗ್ ಮಾಡಿದ್ದಾರೆ. ಅಂತಮುಂತವಾದ ಒಂದು ಸ್ಥಳ ಬರುತ್ತೆ. ಮತ್ತೆ ಇಡೀ ಸೃಷ್ಟಿಯ ರಹಸ್ಯಗಳನ್ನ, ಈಗ ಕೃಷ್ಣ ಬಂದು ಭಗವದ್ಗೀತೆಯನ್ನು ಕೊಟ್ಟ. ನಮಗೆ ಸೃಷ್ಟಿ ಜೀವನಕ್ಕೆ ಏನು ಬೇಕು ಅದು ಎಲ್ಲವರಲ್ಲಿ ಅದನ್ನು ಸರಿಯಾಗಿ ನಾವು ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಗೊತ್ತಿತ್ತು. ಅದೇ ರೀತಿ ಅರವಿಂದರು ಸಾವಿತ್ರಿ ಅನ್ನುವಂಥ ಒಂದು ಗ್ರಂಥದಲ್ಲಿ ಏನು ಭಗವದ್ಗೀತೆ ಇದೆ ಅದೇ ರೀತಿಯ ಒಂದು ಹೊಸ ಪ್ರಜ್ಞೆ ಇದನ್ನು ಅವರು ಇಳಿಸಿಕೊಡ್ತಾರೆ. ಅದು ಕಾವ್ಯಾತ್ಮಕವಾಗಿದೆ, ಬಟ್ ಜಗತ್ತಿನಲ್ಲಿ ಬಹಳ ಮೇರು ಮಟ್ಟದ ಒಂದು ಕೃತಿ ಅಂತೇಳಿ ಅದನ್ನು ಹೇಳ್ತಾರೆ.
ಆದರೆ ಈ ಲೈಫ್ ಡಿವೈನ್ ಅಂತ ಒಂದು ಕೃತಿಯನ್ನು ನಾನು ಹೇಳಿದೆ, ಅದನ್ನು ಕೂಡ ಅರ್ಥ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು. ಆದರೆ ಜಗತ್ತಿನಲ್ಲಿ ಯಾರು ಅರ್ಥ ಮಾಡಿಕೊಂಡಿದ್ದಾರೆ, ಮಾಡುವ ಪ್ರಯತ್ನ ಮಾಡಿದ್ದಾರೆ, ಅವರು ಬಹಳ ಮೇಲ್ಮಟ್ಟದ ಸ್ಥಾನವನ್ನು ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಕೆನ್ ವಿಲ್ಬರ್. ಈಗ ನಮಗೆ ಗೊತ್ತಿದ್ದಾಗೆ ಕೆನ್ ವಿಲ್ಬರ್ ಬಹಳ ಬುದ್ಧಿವಂತನ ಅಂತ ಹೇಳ್ತಾರೆ, ತುಂಬಾ ತರ್ಕದವರು. ಅಮೆರಿಕದಲ್ಲಿ ಒಬ್ಬರು ದೀಪಕ್ ಚೋಪ್ರಾ ಅಂತ ಒಬ್ಬರು ಡಾಕ್ಟರ್, ದೀಪಕ್ ಚೋಪ್ರಾ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ. ಈ ದೀಪಕ್ ಚೋಪ್ರಾ 73 ಗ್ರಂಥಗಳನ್ನು ಬರೆದಿದ್ದಾರೆ. ಆ 73 ಗ್ರಂಥಗಳಲ್ಲಿ 13 ಗ್ರಂಥಗಳು ನ್ಯೂಯಾರ್ಕ್ ಟೈಮ್ಸ್ ನಂಬರ್ 1 ಬೆಸ್ಟ್ ಸೆಲ್ಲರ್. ಅದು ವರ್ಲ್ಡಿನ ಒಂದು ಟಾಪ್ ಲಿಸ್ಟ್. ಅದಕ್ಕೆ ಹೋಗ್ಲಿಕ್ಕೆ ಬಹಳ ಕಷ್ಟ ಉಂಟು. ಒಂದು ಬುಕ್ ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೆಲ್ಲರ್ ಆಗೋದಂದ್ರೆ ಅದು ಜೀವಮಾನದ ಒಂದು ಸಾಧನೆ. ಅಂತ 13 ಗ್ರಂಥಗಳು ಬೆಸ್ಟ್ ಸೆಲ್ಲರ್ಸ್ ಆಗಿಲ್ಲ. ಅವರದ್ದು 73ರಲ್ಲಿ ನಂಬರ್ 1 ಬೆಸ್ಟ್ ಸೆಲ್ಲರ್ಸ್. ಈ ದೀಪಕ್ ಚೋಪ್ರಾ ಅವರ ತಾಕತ್ತು ಹೇಗಿದೆ ಅಂದ್ರೆ, ಕೆಲ್ಲಗ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್, ಅದು ಅಮೆರಿಕದ ಒಂದು ಖ್ಯಾತ ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಹೋಗಿ ಅವರು ಟೀಚ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಅನ್ನು ಕಲಿಸ್ತಾರೆ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್, ಅದು ಮೆಡಿಕಲ್ ಸ್ಕೂಲ್, ಅಲ್ಲಿ ಬಂದು ಮೆಡಿಕಲ್ ಕಾಲೇಜಿಗೆ ಟೀಚ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಫೀಲ್ಡ್ ಬೇರೆ, ಮೆಡಿಕಲ್ ಫೀಲ್ಡ್, ಅಷ್ಟು ತಾಕತ್ತಿನ ವ್ಯಕ್ತಿ. ಅಂತ ಕೆನ್ ವಿಲ್ಬರ್, ಅಂತ ದೀಪಕ್ ಚೋಪ್ರಾ ಅವರು ಹೇಳ್ತಾರೆ, ನಾನು ಕೆನ್ ವಿಲ್ಬರ್ ಅನ್ನ ಡೈಲಿ ಓದ್ತೇನೆ, ಯಾಕಂದ್ರೆ ಜಗತ್ತಿನ ಅತ್ಯಂತ ಬುದ್ಧಿವಂತನನ್ನು ನಾನು ದಿನಕ್ಕೆ ಸ್ವಲ್ಪ ಓದಬೇಕು ಅಂತೇಳಿ. ಅಂತ ಕೆನ್ ವಿಲ್ಬರ್ ಅರವಿಂದರನ್ನ ಜಗತ್ತಿನ ಅತ್ಯಂತ ಒಂದು ವೈಚಾರಿಕತೆಯಲ್ಲಿ ಇಲ್ಲಿವರೆಗೆ ಬಂದ ಅತ್ಯಂತ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಅವರು ಒಪ್ಕೊಳ್ತಾರೆ. ಇದು ಅವರ ಮೇರು ಮಟ್ಟದ ಒಂದು ವ್ಯಕ್ತಿತ್ವ. ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮಗೆ ಅವರ ವಿಚಾರಧಾರೆಗಳನ್ನ ಪೂರ್ತಿ ಅರ್ಥ ಮಾಡಲಿಕ್ಕೆ ಆಗದಿದ್ರು ಅಂತ ಒಂದು ವ್ಯಕ್ತಿ ನಮ್ಮ ಭಾರತದಲ್ಲಿ ಇದ್ರು ಅಂತ ಹೇಳುವಂಥದ್ದು ನಮ್ದೊಂದು ಹೇಳಿ. ಇದು ನಮ್ಮ ಆಧುನಿಕ ಶಿಕ್ಷಣಗಳಲ್ಲಿ ಕೂಡ ಕವರ್ ಆಗ್ತಾ ಇಲ್ಲ, ಅಥವಾ ಹೆಚ್ಚಿನ ಯಂಗ್ಸ್ಟರ್ಸ್ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ನಾನು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ತುಂಬಾ ಕೆಲವು ಥಿಯರೀಸ್ ಅಂತಿದೆ, ಅಡ್ವಾನ್ಸ್ ಥಿಯರೀಸ್, ಇದೆಲ್ಲ ನಮಗೆ ನನ್ನ ಗಮನಕ್ಕೆ ಬರ್ತಾ ಇರ್ತಾರೆ. ನಾನು ಕೂಡ ನನ್ನದೇ ಒಂದು ಸಂಶೋಧನೆ ಮಾಡ್ತಾ ಇರ್ತೇನೆ. ಒಳ್ಳೆ ನಾನು ಟಾಪ್ ಬುಕ್ಸ್ ಅಥವಾ ಟಾಪ್ ವಿಚಾರಗಳು ಏನೇ ಬಂದರೂ ಅದನ್ನು ನಾನು ನೋಡ್ತಾ ಇರ್ತೇನೆ. ಆ ಎಲ್ಲ ವಿಚಾರದಲ್ಲಿ ನೋಡುವಾಗ ಕೂಡ ಅರವಿಂದರ ಶ್ರೇಷ್ಠತೆಯನ್ನ ಮುಟ್ಟಿದಂತ ಇನ್ನೊಂದು ವ್ಯಕ್ತಿ ನನಗೆ ಸಿಗಲಿಲ್ಲ. ಆ ಅರವಿಂದರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಅದೇ ರೀತಿ 2 ವ್ಯಕ್ತಿಗಳು, ಒಂದು ಸ್ವಾಮಿ ವಿವೇಕಾನಂದರು, ನನ್ನ ಎಲ್ಲ ಸಾಧನೆಗೆ ಪ್ರೇರಣೆ ವಿವೇಕಾನಂದರು ಅನ್ನುವಂಥ ಮಾತನ್ನ ಅರವಿಂದರು ಕೂಡ ಒಪ್ಪಿಕೊಳ್ತಾರೆ. ಅಂದ್ರೆ ಕೆಲವು ಇದು ಕಾಂಟ್ರವರ್ಷಿಯಲ್ ಇದೆ. ಈ ಆಧ್ಯಾತ್ಮಿಕಕ್ಕೆ ಒಬ್ಬ ವ್ಯಕ್ತಿ ಎತ್ತಿದ ಕೂಡಲೇ ಅಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಆತನಿಗೆ ಏನೋ ಕಾಣ್ತಾರೆ, ಆತ ಅದನ್ನ ರಿಪೋರ್ಟ್ ಮಾಡ್ತಾರೆ, ಬರೀತಾರೆ, ಬರೆದ ಕೂಡಲೇ ಅದನ್ನು ಓದಲಿಕ್ಕೆ, ಯಾಕಂದ್ರೆ ಅದಕ್ಕೆ ಪ್ರೂಫ್ ಇಲ್ಲ. ಇಂಥ ಈ ಸ್ಪಿರಿಚುವಲ್ ಡೈಮೆನ್ಷನ್ ಅಂತ ಒಂದು ಸಮಸ್ಯೆ ಬರ್ತದೆ. ಯಾಕಂದ್ರೆ ವಿಜ್ಞಾನಿಗಳಿಗೆ ಅದಕ್ಕೆ ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ಪ್ರೂಫ್ ಕೊಡ್ಲಿಕ್ಕೆ ಆಗೋದಿಲ್ಲ. ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ಪ್ರೂಫ್ ಕೊಡೋದನ್ನು ವಿಜ್ಞಾನಿಗಳು ಒಪ್ತಾ ಇಲ್ಲ. ಆದ್ರೆ ಇವತ್ತು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ಈ ಎಲ್ಲ ಆಧ್ಯಾತ್ಮಿಕ ಶಕ್ತಿಗಳು ಇವತ್ತು ಸಂಶೋಧನೆಗಳಲ್ಲಿ ವ್ಯಕ್ತ ಆಗ್ತದೆ. ಇದನ್ನು ವಿವೇಕಾನಂದರು ಭವಿಷ್ಯ ನುಡಿದಿದ್ರು, a day will come when science and spirituality will meet and shake hands. ಒಂದು ದಿನ ಬರಲಿಕ್ಕಿದೆ, ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಪರಸ್ಪರ ಕೈ ಕುಲ್ಕೊಂಡು ಒಂದನ್ನೊಂದು ಒಪ್ಪಿಕೊಳ್ತವೆ ಅಂತ. ಈ ವಿಷಯದಲ್ಲಿ ಮಾತ್ರ ಅದ್ಭುತವಾದಂತಹ ಸಂಶೋಧನೆಗಳಾಗ್ತಾ ಇದೆ. ಈಗ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಮಂತ್ರಗಳನ್ನು ಉಪಯೋಗಿಸ್ತೇವೆ. ಲ್ಯಾರಿ ಡಾಸಿ ಅನ್ನುವಂತಹ ಬಹಳ ದೊಡ್ಡ ವಿಜ್ಞಾನಿ, ಅವರು ಈ ಮಂತ್ರಗಳು ಹೇಗೆ ಬಾಡಿ ಮೇಲೆ ಆಕ್ಟ್ ಆಗ್ತವೆ, ಹೀಲಿಂಗ್ ಮೇಲೆ ಹೇಗೆ ಆಕ್ಟ್ ಆಗ್ತವೆ, ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲಿ ರಿಸರ್ಚ್ ಮಾಡಿ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಪ್ರತಿಯೊಂದೇ ಆಗಲಿ, ಕ್ವಾಂಟಮ್ ಫಿಸಿಕ್ಸ್, ಈಗ ನಾವು ಇಡೀ ನಮ್ಮ ಸೃಷ್ಟಿಯ ವಿಜ್ಞಾನದ ಮೂಲಕ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳೋದನ್ನ ನಾವು ಫಿಸಿಕ್ಸ್ ಅಂತ ಹೇಳ್ತೇವೆ. ಫಿಸಿಕ್ಸ್ ನಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಭಾಗ ಇದೆ, ಪರಮಾಣುಗಳ ಒಂದು ವಿಷಯವನ್ನು ಸ್ಟಡಿ ಮಾಡೋದು. ಈ ಪರಮಾಣುವಿನ ವಿಷಯದಲ್ಲಿ ಸ್ಟಡಿ ಮಾಡಿದಾಗ ನಮ್ಮ ವೇದಗಳಲ್ಲಿ ಹೇಳಿದಂತಹ ತುಂಬಾ ಸತ್ಯಗಳು ಇವತ್ತು ಪ್ರೂವ್ ಆಗ್ತಾ ಉಂಟು. ಅದೆಲ್ಲವನ್ನು ನಾನು ಇಲ್ಲಿ ತರಲಿಕ್ಕೆ ಹೋಗುದಿಲ್ಲ, ದೊಡ್ಡ ಆಳವಾದಂತಹ ಒಂದು ಸಬ್ಜೆಕ್ಟ್. ಬಟ್ ಅರವಿಂದರ ವಿಚಾರಧಾರೆ ಹೇಳಿದಾಗ ನಾನು ಅದನ್ನು ಹೇಳಿದೆ. ಇನ್ನು ಅರವಿಂದರ ಒಂದು ವಿಚಾರದ ಪ್ರಾಮುಖ್ಯ ಅಂಶ ಅಂತ ಏನು ಅಂತ ಕೇಳಿದ್ರೆ, ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕತೆಯಲ್ಲಿ ವೇದಗಳ ಆಧಾರದಲ್ಲಿ ನಾವು ಒಂದು ಏನು ನಂಬಿದ್ದೇವೆ ಅಂತ ಹೇಳಿದ್ರೆ, ನಾವು ಈ ಭೂಮಿಗೆ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ ಅಂತ ಗೊತ್ತಿಲ್ಲ, ಯಾಕೆ ಬಂದಿದ್ದೇವೆ ಅಂತ ಕಂಡುಹಿಡಿದು, ನಾನು ಯಾರು ಅಂತ ಕಂಡುಹಿಡಿಯಲಿಕ್ಕೆ ನಾವು ಬಂದಿದ್ದು ಅಂತೇಳಿ ನಮ್ಮ ನಂಬಿಕೆ. ಈ ಋಷಿಮುನಿಗಳೆಲ್ಲ ಏನು ಹೇಳಿದ್ರು ಅಂತ ಹೇಳಿದ್ರೆ, ಹೆಚ್ಚಿನ ಸಾಕ್ಷಾತ್ಕಾರ ಅಂತ ಆದಂತ ಒಂದು ಪದ ನಾವು ಸಾಕ್ಷಾತ್ಕಾರ ಅಂತ ತನ್ನನ್ನು ತಾನು ಕಂಡುಕೊಂಡವ ಅಂತ ಹೇಳಿ ಅವರೆಲ್ಲ ಏನು ಹೇಳ್ತಾರೆ ಅಂದ್ರೆ, ನಾವು ಇಲ್ಲಿ ಇರ್ಲಿಕ್ಕಾದವರಲ್ಲ, ನಮ್ಮ ಜಾಗ ಬೇರೆ ಇದೆ, ಅದಕ್ಕೆ ಮೋಕ್ಷ ಅಂತ ಹೇಳಿದ್ರು, ಲಿಬರೇಷನ್ ಅಂತ. ಇಲ್ಲಿಗೆ ಬಂದು
ನಾವು ಇಲ್ಲಿ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ, ಕರ್ಮಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ಆ ಕರ್ಮಗಳಿಂದ ನಾವು ಬಿಡಿಸಿಕೊಳ್ಳೋದಕ್ಕೆ ನಾವು ಈ ಜೀವನ ನಮಗೆ ಸಿಕ್ಕಿರೋದು. ಇದನ್ನ ಅರವಿಂದರು ಸಂಪೂರ್ಣವಾಗಿ ಒಪ್ಪುವುದಿಲ್ಲ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಒಂದು ಅನಂತತೆಯ ಭಾಗ, ಆ ಅನಂತತೆಯ ಭಾಗ ಒಂದು ಏಕತೆಯಾಗಿ ನಾನು ಈಗ ಒಂದು ವ್ಯಕ್ತಿ ರೂಪದಲ್ಲಿ ಇದ್ದೇನೆ, ಒಂದು ಮಾಯೆಯಲ್ಲಿ ಸಿಕ್ಕೊಂಡಿದ್ದೇನೆ. ಅನಂತತೆಯನ್ನು ನಾನು ಈಗ ಅನುಭವಿಸ್ತಾ ಇಲ್ಲ. ಸೊ ನಾನು ಸಾಧನೆ ಮಾಡಿ ಕರ್ಮಗಳನ್ನು ಕರೆಸಿಕೊಂಡು ಮತ್ತೆ ಮೋಕ್ಷವನ್ನು ಪಡೆದು ಆ ಅನಂತತೆಯಲ್ಲಿ ಸೇರಿ ಆ ಅನಂತತೆಯನ್ನು ಅನುಭವಿಸುವುದು ನಮ್ಮ ಗುರಿ ಅಂತೇಳಿ ನಮ್ಮ ಋಷಿಮುನಿಗಳೇ ಹೇಳ್ತಾ ಇದ್ದಾರೆ. ಆದರೆ ಅರವಿಂದರು ಹೇಳ್ತಾರೆ ಅದು ರಾಂಗ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ಸ್ಮಾಲ್ ಒರಿಜಿನಲ್ ಎರರ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಅಂದರೆ ಋಷಿಮುನಿಗಳು ಕೂಡ ಮಾಡಿದಂಥ ತಪ್ಪು ಅಂತೇಳಿ ಅವರು ಹೇಳ್ತಾರೆ. ಒಂದು ವೇಳೆ ನಾವು ಇಲ್ಲಿಗೆ ಬಂದು ಪುನಃ ಅಲ್ಲಿಗೆ ಹೋಗೋದೇ ನಮ್ಮ ಕೆಲಸ ಆಗಿದ್ರೆ ಬರುವ ಅವಶ್ಯಕತೆ ಇರಲಿಲ್ಲಲ್ಲ ಅಂತ ಹೇಳ್ತಾರೆ. ಟೈಮ್ ವೇಸ್ಟ್ ಅಲ್ವಾ, ಬಂದು ಇಲ್ಲಿ ಸಿಕ್ಕಾಕೊಳ್ಳೋದು ಟೈಮ್ ವೇಸ್ಟ್ ಆಗುತ್ತೆ. ಹಾಗಲ್ಲ. ಅಂದರೆ ಈ ಸೃಷ್ಟಿಯಲ್ಲಿದ್ದು ಈ ಏಕತೆಯಲ್ಲೇ ಅನಂತತೆಯನ್ನ ಅನುಭವಿಸುವ ಒಂದು ಪ್ರಯೋಗಕ್ಕಾಗಿ ಮನುಷ್ಯ ಹುಟ್ಟಿದ್ದು ಅಂತ ಅವರು ಹೇಳ್ತಾರೆ. ಅದು ಆಗ್ತದೆ ಅಂತ. ಅದು ಆಗ್ಬೇಕಾದ್ರೆ ಏನಾಗಬೇಕು? ಅದಕ್ಕೆ ಬೇಕಾದಂಥ ಸಾಫ್ಟ್ವೇರ್ ಬೇಕು. ನಮ್ಮ ಸಾಫ್ಟ್ವೇರ್ ಇದು ಔಟ್ಡೇಟ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ಸಾಫ್ಟ್ವೇರ್ ಏನು, ಈಗ ನಾವೆಲ್ಲವನ್ನ ಯೂಸ್ ಮಾಡೋದು ಮೈಂಡ್ ಮೂಲಕ. ಈ ಮೈಂಡ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇವೆ, ಬಟ್ ಮೈಂಡ್ ಹ್ಯಾಸ್ ಎ ಲಿಮಿಟೇಷನ್. ಮೈಂಡ್ ಅಲ್ಲಿ ನೀವು ಪೂರ್ತಿ ಅರ್ಥ ಮಾಡ್ಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಮೈಂಡ್ ಈಸ್ ಅದು ಅಂದ್ರೆ ಇಟ್ ಆಪರೇಟ್ಸ್ ಬೈ ಅ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಅಂತ. ಅದು ತುಂಡು ಮಾಡಿ ಅರ್ಥ ಮಾಡ್ಕೊಳ್ಳೋದು. ಮನಸ್ಸು ಇದ್ದದನ್ನು ಇದ್ದಾಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅದು ಕಂಪೇರ್ ಮಾಡಿ ಅರ್ಥ ಮಾಡಿ, ಅದು ರಿಲೇಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತೇವೆ ನಾವು. ಅಂದ್ರೆ ಕಪ್ಪು ಬಿಳಿ, ಉದ್ದ ಗಿಡ್ಡ, ಈ ತರದ ಒಂದು ವಿಭಜನೆ ಮಾಡಿ ಅರ್ಥ ಮಾಡಿಕೊಳ್ಳಿ. ಇಟ್ಸ್ ಅ ಪ್ರಿನ್ಸಿಪಲ್ ಆಫ್ ಡಿವಿಷನ್. ಈ ವಿಭಜನೆಯಲ್ಲಿ ನಾವು ಸಂಪೂರ್ಣವಾಗಿ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದ ಕಾರಣ ನಮ್ಮಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ಅಧ್ಯಾತ್ಮಗಳು ಬರಲಿ, ಒಗ್ಗಟ್ಟು ಆಗ್ತಾ ಇಲ್ಲ, ಏಕತೆ ನಿರ್ಮಾಣ ಆಗುವುದೇ ಇಲ್ಲ. ಎಷ್ಟೇ ದೊಡ್ಡ ಋಷಿಗಳು ಬಂದರೂ ಅದನ್ನು ಹೇಳ್ತಾರೆ, ಹಿ ಕ್ಯಾನ್ ಕ್ರಿಯೇಟ್ ಅನ್ ಐಲ್ಯಾಂಡ್ ಆಫ್ ಸ್ಪಿರಿಚುವಾಲಿಟಿ. ಒಂದು ಸಣ್ಣ ಅವರಿಗೆ ಒಂದು ದ್ವೀಪ ಕ್ರಿಯೇಟ್ ಮಾಡ್ಬೋದು. ಒನ್ನೆಸ್ ಬರ್ತಾ ಇಲ್ಲ, ಕಾನ್ಫ್ಲಿಕ್ಟ್ಸ್ ಇದೆ. ಯಾಕಂದ್ರೆ ನಮ್ಮಲ್ಲಿರುವ ಸಾಫ್ಟ್ವೇರ್ನಲ್ಲೇ ಡಿಫೆಕ್ಟ್ ಇದೆ. ಹಾಗೆ ಆ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕು. ಈಗ ನಾವು ಈ ಸಾಫ್ಟ್ವೇರ್ನ ಭಾಷೆಯಲ್ಲಿ ಹೇಳಿ ನಮ್ಗೆ ಅರ್ಥ ಆಗ್ತದೆ. ಆ ಹೊಸ ಸಾಫ್ಟ್ವೇರ್ ಅದು ರಿಲೀಸ್ ಆಗಿದೆ ಅಂತ ಹೇಳ್ತಾರೆ. ಅವರ ಕೆಲಸ ಏನಿತ್ತಂದ್ರೆ ಆ ಹೊಸ ಸಾಫ್ಟ್ವೇರ್ ಅನ್ನ ರಿಲೀಸ್ ಮಾಡೋದು ಅವರ ಕೆಲಸ. ಅದಕ್ಕಾಗಿ ಅವ್ರು ಬಂದದ್ದು ಅಂತ ಅವರು ಒಂದು ಮಾತನ್ನು ಮತ್ತೆ ಉಲ್ಲೇಖ ಮಾಡ್ತಾರೆ. ಅದನ್ನು ಅವರು ಸೂಪರ್ ಮೈಂಡ್ ಅಂತ ಕರೀತಾರೆ. ಆ ಕಾನ್ಷಿಯಸ್ನೆಸ್, ಆ ಪ್ರಜ್ಞೆ ಈಗ ಭೂಮಿಯಲ್ಲಿ ಆರಂಭ ಆಗಿದೆ. ಆ ಸೂಪರ್ ಮೈಂಡ್ ಅಂತ ಯಾವುದನ್ನು ಕರೆದಿದ್ದಾರೆ, ಅದರ ಇಲ್ಲಿ ಅದರ ಒಂದು ವಿಕಸನ ಆಗಿ ಅದು ಉಗಮ ಆಗಿದೆ. ಅದಕ್ಕೆ ಕೆಲವು ಸಿಂಪ್ಟಮ್ಸ್ ಕೊಡ್ತಾರೆ. ಇನ್ನೊಂದು 400 ವರ್ಷಗಳ ಕಾಲ ಅದು ಇಲ್ಲಿ ಈಗ ಒಂದು ಸಾಫ್ಟ್ವೇರ್ ಹಾಕಿ ಅದನ್ನು ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ತಾರೆ. ಅದು ತಗೊಳ್ಬೇಕು ಆ ಸಿಸ್ಟಮ್. ಆ ಸಿಸ್ಟಮ್ ತಗೊಳ್ಳುವಂತ ಒಂದು ಸಂಧಿಕಾಲ ಅಂತ ಇದನ್ನು ಹೇಳ್ತಾರೆ ಅರವಿಂದ್. ಇದೊಂದು ಮಹತ್ತರವಾದ ಅವರ ಒಂದು ವಿಚಾರದಲ್ಲಿ ಬಹಳ ಮಹತ್ತರವಾದ ಒಂದು ವಿಷಯ. ಅಂದ್ರೆ ಇದನ್ನು ನಾವು ಹೇಗಂದ್ರೆ ನಮಗೆ ನಮ್ಮ ಈ ಸಾಫ್ಟ್ವೇರ್ ಇದ್ದಾಗೆ ಆಧ್ಯಾತ್ಮಿಕತೆ ಉಂಟಾ ಅಂತ ನಾವು ಪ್ರಶ್ನೆ ಬರಬಹುದು. ಆದ್ರೆ ಅಮೆರಿಕದಲ್ಲಿ ಕೆರೋಲಿನ್ ಮಿಸ್ ಅಂತ ಒಬ್ಬರಿದ್ದಾರೆ. ಅವರೊಂದು ಮೆಡಿಕಲ್ ಇಂಟ್ಯೂಟಿವ್ ಅಂತ ಅವರಿಗೆ ಹೆಸರು. ಮೆಡಿಕಲ್ ಇಂಟ್ಯೂಟಿವ್ ಅಂತ ಹೇಳಿದ್ರೆ ಇಂಟ್ಯೂಷನ್ ಅಂತ ಇದೆ. ಇಲ್ಲಿ ನಮ್ಮಲ್ಲಿ ಕೆಲವು ದರ್ಶನಗಳು ಅದು ಇದು ಅಂತೇಳಿ ಎಲ್ಲ ನಾವು ಕೇಳಿದ್ದೇವೆ. ಹೋದ ಕೂಡಲೇ ನಮ್ಮ ವಿಷಯ ಅವ್ರಿಗೆ ಗೊತ್ತಾಗುದು, ಏನೋ ಒಂದು ಹೇಳುದು ಅಂತೇಳಿ ಎಲ್ಲ ಗಮನಕ್ಕೆ ಬರ್ತವೆ. ಇನ್ನು ಕೆಲವರಿಗೆ ಒಂದು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್, ಅಂದ್ರೆ ಇಂದ್ರಿಯಗಳಿಂದ ಮೀರಿದಂತಹ ಒಂದು ಪರ್ಸೆಪ್ಷನ್ ಇರುವ ಎಬಿಲಿಟಿಯ ವ್ಯಕ್ತಿಗಳು ಜಗತ್ತಿನಲ್ಲಿ ಆಗಾಗ ಕಂಡುಕೊಂಡಿದ್ದಾರೆ. ತುಂಬಾ ಸಂಶೋಧನೆಗಳಾಗ್ತಾ ಇದೆ. ಅಂತ ಒಂದು ಶಕ್ತಿ ಇರುವಂತ ಒಬ್ಬರು ಲೇಡಿ ಕೆರೋಲಿನ್ ಮಿಸ್. ತುಂಬಾ ವಿಜ್ಞಾನಿಗಳು ಅವರ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ. ನಾರ್ಮನ್ ಶೀಲೆ ಎನ್ನುವಂತ ಹಾರ್ವರ್ಡಿನ ಟಾಪ್ ಡಾಕ್ಟರ್ ಅವರನ್ನ ಅಭ್ಯಾಸ ಮಾಡಿ ಒಪ್ಕೊಂಡಿದ್ದಾರೆ, ಗ್ರಂಥಗಳನ್ನು ಬರೆದಿದ್ದಾರೆ. ನಿಮ್ಮನ್ನು ಈಗ ನೋಡಿದ್ರೆ ಅವ್ರಿಗೆ ಇಡೀ ನಮ್ಮ ಸೂಕ್ಷ್ಮ ಶರೀರ ಕಾಣ್ತದೆ. ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಾವು ನಮ್ಮ ಆಧ್ಯಾತ್ಮಿಕದಲ್ಲಿ ಚಕ್ರಗಳು ಅಂತ ಒಂದು ಎನರ್ಜಿ ಪಾಯಿಂಟ್ಸ್ ಹೇಳ್ತಾರೆ. ಟ್ರಾನ್ಸ್ಫಾರ್ಮರ್ ಪೆಟ್ಟಿಗಿದ್ದಾಗ ಅದೊಂದು ಎನರ್ಜಿ ಪಾಯಿಂಟ್ಸ್, 7 ಪಾಯಿಂಟ್ಸ್ ಇದೆ. ಆ 7 ಪಾಯಿಂಟ್ಗಳಲ್ಲಿ 7 ಕಲರ್ಗಳಿವೆ. ಈ ಕಲರ್ಗಳು ಅವ್ರಿಗೆ ಕಾಣ್ತವೆ. ಆ ಕಲರ್ ಅಲ್ಲಿ ಏನಾದರೂ ಚೇಂಜಸ್ ಅಂದ್ರೆ ಅವ್ರಿಗೆ ಕಾಣ್ತವೆ. ಕಲರ್ ಚೇಂಜ್ ಆದ ಕೂಡಲೇ ಇಂಥ ಕಲರ್ ಚೇಂಜ್ ಆಗಿದೆ, ಆದ ಕಾರಣ ಈ ತರದ ಸಮಸ್ಯೆ ಅಂತ ಹೇಳ್ತಾರೆ, ಇಂಥ ಕ್ಯಾನ್ಸರ್ ಅಂತ ಹೇಳ್ತಾರೆ. ನಾರ್ಮಲ್ ಶೀಲೆ ಹತ್ರ ಬಂದ ಪೇಷಂಟಿಗೆ ಹೆಚ್ಚಿನವರನ್ನ ಇವರು ಫಸ್ಟಿಗೆ ಸಿಟಿ ಸ್ಕ್ಯಾನ್ ಮಾಡಿ MRI ಮಾಡಿ ರಿಪೋರ್ಟ್ ಬರೀದು ಕೆರೋಲಿನ್ ಮಿಸ್ಸಿಗೆ ಮತ್ತೆ ಹೇಳೋದು. ಅವ್ರು ಜಸ್ಟ್ ಅವರಿಗೆ ಅಡ್ರೆಸ್ ಹೆಸರು ಕೊಟ್ಟರೆ ಆಯ್ತು, ಕಣ್ಣು ಮುಚ್ಚಿ ಅವ್ರು ಹೇಳ್ತಾ ಇದ್ದಾರೆ. ಇವರ ಒಂದು ರೀಡಿಂಗ್ 98% ಮೋರ್ ಅಕ್ಯುರೇಟ್ ಅಂತ ಅವ್ರು ಹೇಳ್ತಾರೆ. ಆ ಕೆರೋಲಿನ್ ಮಿಸ್ ಒಂದು ಮಾತು ಹೇಳ್ತಾರೆ. ಈಗ ನಾವು ಇನ್ಫಾರ್ಮೇಶನ್ ಸೈನ್ಸ್ ಅಂತ ಸಾಫ್ಟ್ವೇರ್ ಅಂತ ನಾವು ಹೇಳ್ತೇವೆ.
we have created on the outside what actually exists inside ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ನಾವೀಗ ಬಾಹ್ಯವಾಗಿ ಈ ಸಾಫ್ಟ್ವೇರ್ ಅಂತ ಏನು ಕ್ರಿಯೇಟ್ ಮಾಡಿದ್ದೇವೆ, ಇದು ಏನೂ ಅಲ್ಲ, ಸೂಕ್ಷ್ಮದಲ್ಲಿ ನಿಜವಾಗಿ ಹೇಗೆ ಆಪರೇಷನ್ಸ್ ನಡೀತದೆ ಅದರದ್ದೇ ಒಂದು ಬ್ಲೂ ಪ್ರಿಂಟ್ ಇಲ್ಲಿಗ ತಯಾರಾಗ್ತದೆ. ಅಂದರೆ ಆ ಒಂದು ಪ್ರೇರಣೆಯಿಂದಾಗಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಎನರ್ಜಿ ಸಿಸ್ಟಮ್ಸು ಎಲ್ಲ ಆ ರೀತಿಯಾಗಿ ಆಪರೇಟ್ ಆಗ್ತದೆ ಅಂತ ಹೇಳ್ತಾರೆ. ಈಗ ಒಂದು ಡೈವರ್ಸ್ ಆಗಿದ್ದಂತಹ ಒಂದು ಗಂಡ ಹೆಂಡತಿಯನ್ನು ನೋಡಿದ ಕೂಡಲೇ ಅವರಿಗೆ ಗೊತ್ತಾಗ್ತದೆ. ಯಾರಿಗೆ? ಕೆಲವು ಮ್ಯೂಸಿಕ್ ಹೇಳ್ತಾರೆ ನಿಮಗೆ ಡೈವರ್ಸ್ ಆಗಿದೆ ಅಂತ ಕೇಳ್ತಾರೆ. ಯಾಕಂದ್ರೆ ಗಂಡ ಹೆಂಡತಿ ಅಂತೇಳಿ ಆದಾಗ ಅವರ ಅವರ ಒಳಗೆ ಮಧ್ಯೆ ಒಂದು ಸೂಕ್ಷ್ಮವಾಗಿ ಒಂದು ವೈರಿಂಗ್ ತರ ಕ್ರಿಯೇಟ್ ಆಗುತ್ತಂತೆ, ಸೂಕ್ಷ್ಮ ವೈರಿಂಗ್. ಅದು ಕಟ್ ಮಾಡಿದಾಗ ಅದು ಹ್ಯಾಂಗ್ ಆಗೋದು ಅವರಿಗೆ ಕಾಣ್ತದೆ, ಆ ಥರದ ಒಂದು ವಿಷನ್ ಬರ್ತದೆ. ಆ ವೈರ್ಗಳ ತುಂಡಾಗಿ ನೇತಾಡಿದಾಗ. ಅಂದರೆ ಈ ರೀತಿಯಲ್ಲಿ ಎನರ್ಜಿ ಸಿಸ್ಟಮ್, ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮ್, ಮ್ಯಾಗ್ನೆಟಿಕ್ ಸಿಸ್ಟಮ್, ಫಿಸಿಕಲ್ ಸಿಸ್ಟಮ್ ಅಥವಾ ಫಿಸಿಕ್ಸ್ ಹೇಗೆ ವರ್ಕ್ ಆಗ್ತದೆ ಅದೇ ರೀತಿ ಆಧ್ಯಾತ್ಮಿಕದಲ್ಲಿ ಕೂಡ ವರ್ಕ್ ಆಗ್ತದೆ. ಸೊ ಈ ಒಂದು ವರ್ಕ್ ಆಗುವ ಮೆಕ್ಯಾನಿಸಮ್ ಅನ್ನ ಅರವಿಂದರ ಇದರಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಉತ್ತರ ಇಲ್ಲವಂತಲ್ಲ ಅಂತ ಹೇಳುವಂಥದ್ದೇ ಇಲ್ಲ. ಒಪ್ಪಿಕೊಡ್ಬೋದು, ಬಿಡಬಹುದು, ಬಟ್ ದರ್ ಇಸ್ ಅನ್ ಆನ್ಸರ್. ಅದು ಅವರ ಬ್ಯೂಟಿ. ಯಾಕಂದ್ರೆ ನಮ್ಮ ಆಧ್ಯಾತ್ಮಿಕತೆಯ ಇದರಲ್ಲಿ ತುಂಬ ವಿಷಯಕ್ಕೆ ಅದು ನಂಬಿಕೆಯಲ್ಲಿ ಹೋಗುತ್ತೆ, ಅದಕ್ಕೆ ಉತ್ತರ ಇಲ್ಲ. ಅದು ಹೀಗೆ ಹೇಳಿದ್ದಾರೆ, ಇಂಥ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ. ಅದು ಯಾಕೆ ಹೇಳಿದೆ, ಅದು ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಿಲ್ಲ. ಮೊಬೈಲಲ್ಲಿ ಈಗ ನಾವು ನಂಬರ್ ಹೊತ್ತಿದ ಕೂಡಲೇ ಕಾಲ್ ಹೋಗ್ತದೆ ಅಂತ, ಹೇಗೆ ಹೋಗ್ತದೆ, ಆ ಸಿಗ್ನಲ್ಸ್ ಹೇಗೆ ಪಾಸ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಅರವಿಂದ್ರ ಅದನ್ನು ವಿವರಿಸ್ತಾರೆ. ಆ ಸಿಗ್ನಲ್ಸ್ ಹೇಗೆ ಪಾಸ್ ಆಗ್ತದೆ ಅಂತೇಳಿ ವಿವರಿಸುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅದು ಯಾರಿಗೆ ಬೇಕು? ತುಂಬ ತಾರ್ಕಿಕರಿಗೆ, ಬುದ್ಧಿವಂತರಿಗೆ ಅದು ಬೇಕಾಗ್ತದೆ. ಅವ್ರಿಗೆ ಹೀಗೆ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೆ ಬೇರೆ ಬೇರೆ ವಿಚಾರಧಾರೆಗಳ ಬಗ್ಗೆ ಅವರು ಒಂದು ಅವರ ಬಹಳ ಇಷ್ಟವಾದ ನಾನು ಥಿಯರಿ ಅವರು ಹೇಳೋದು ಏನಂದ್ರೆ, ಆಲ್ ಎಕ್ಸ್ಟ್ರೀಮ್ಸ್ ಆರ್ ರಾಂಗ್ ಅಂತ ಒಂದು ಮಾತನ್ನು ಹೇಳ್ತಾರೆ. ಆ ವಿಪರೀತವಾದ, ನೀವು ವಿಪರೀತ ಎಕ್ಸ್ಟ್ರೀಮ್ ವಾದವನ್ನ ಮಾಡಿದ್ರೆ ಅದೇ ಇದರಲ್ಲಿ ಹೊಡಿಸಿಕೊಳ್ಳುವಾಗ ನಿಮಗೆ ಪ್ರಕೃತಿ ಒಂದು ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನನ್ನ ಕಣ್ಣಾರೆ ನಾನು ನೋಡೋದು. ವಾಸ್ತು ಅಂತ ಹೇಳಿ 100% ವಾಸ್ತು ಹೇಳಿದವರೆಲ್ಲ ಅವರು ಅದರಲ್ಲೇ ಹೊಡಿಸ್ಕೊಳ್ತಾರೆ. ಜ್ಯೋತಿಷ ಅಂತ ಹೇಳಿ 100% ಜ್ಯೋತಿಷದಲ್ಲೆಲ್ಲ ಆಗ್ತಂದ್ರೆ ಅದರಲ್ಲೇ ಹೊಡಿಸ್ಕೊಳ್ತಾರೆ. ಅಥವಾ ಯಾವುದೇ ಒಂದು ವಿಚಾರ, ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಗೋ ರಾಂಗ್. ನಮ್ಮ ಅದು ಆ ಎಕ್ಸ್ಟ್ರೀಮ್ಸ್ ಆರ್ ಆಲ್ವೇಸ್ ರಾಂಗ್ ಅಂತ ಒಂದು, ಅಂದ್ರೆ ಅದು ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ ಅಂತ ಹೇಳ್ತಾರೆ. ಆಲ್ ಎಕ್ಸ್ಟ್ರೀಮ್ಸ್, ನೀವು ಎಲ್ಲೇ ನೋಡಿ ಎಕ್ಸ್ಟ್ರೀಮ್ ವಾದಗಳನ್ನು ನಾವು ಮಾಡಿದಲ್ಲಿ ನಾವು ಅಲ್ಲೇ ಓಡಿಸ್ಕೊಂಡಿದ್ದೇವೆ, ಅಲ್ಲೇ ನಮಗೆ ನೋವಾಗಿದೆ, ಅಲ್ಲೇ ನಮಗೆ ಅಪಮಾನ ಆಗ್ತದೆ. ಅಲ್ಲಿಂದಲೇ ನಾವು ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿ ಇನ್ನೊಂದಕ್ಕೆ ಹೋಗ್ಲಿಕ್ಕೆ, ಗ್ರಾಜ್ಯುಯೇಟ್ ಆಗಲಿಕ್ಕೆ ನಮಗೆ ಒಂದು ಸ್ಥಿತಿ ಕ್ರಿಯೇಟ್ ಆಗುತ್ತೆ. ಆಲ್ ಎಕ್ಸ್ಟ್ರೀಮ್ ವಾದಗಳನ್ನು ಒಪ್ಪಿಕೊಳ್ಳೋದಿಲ್ಲ. ಇನ್ನೊಂದು, ಯಾವುದೇ ಒಂದು ಇದನ್ನ ಇಂಟಿಗ್ರೇಟಿವ್ ವ್ಯೂ ಅಂತ, ಅವರ ಥಿಯರಿಯ ಇಂಟಿಗ್ರಲ್ ವ್ಯೂ ಅಂತ, ಈಗ ನಮ್ಮ ಕೆನ್ ವಿಲ್ಬರ್ ಹೇಳಿದಂಥ ಇಂಟಿಗ್ರಲ್ ವ್ಯೂ, ಸಮಗ್ರ ಚಿಂತನೆ. ಒಂದು ವಿಷಯಕ್ಕೆ ಅದಕ್ಕೆ ತುಂಬ ಆ್ಯಂಗಲ್ಸ್ ಇರ್ತದೆ, ಆ ಎಲ್ಲ ಆ್ಯಂಗಲ್ಸ್ ಅಲ್ಲಿ ನೋಡುವ ಪ್ರಯತ್ನ ಮಾಡಿ. ಒಂದು ವಿಷಯವನ್ನು ನಿಮಗೆ ಸಿಕ್ಕಿದ ಕೂಡಲೇ ಜಸ್ಟ್ ಥಿಂಕ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಈಗ ನನಗೆ ಒಂದು ವಿಚಾರವನ್ನು ನಾನು ಒಂದು ಕೋಣದಲ್ಲಿ ನೋಡಿದೆ, ವಾಟ್ ವುಡ್ ಬಿ ದ ಆಪೋಸಿಟ್ ಆಫ್ ದ್ಯಾಟ್, ಅದರ ಇನ್ನೊಂದು ತದ್ವಿರುದ್ಧ ದೃಷ್ಟಿಕೋನ ಏನು ಅದನ್ನು ನೋಡಿ. ಸ್ವಲ್ಪ ಎತ್ತರಕ್ಕೆ ಬನ್ನಿ. ನಾವು ಈಗ ಮ್ಯಾನೇಜ್ಮೆಂಟ್ ಹೆಲಿಕಾಪ್ಟರ್ ವ್ಯೂ ಅಂತ ಹೇಳಿ, ಬರ್ಡ್ಸ್ ಐ ವ್ಯೂ ಅಂತ, ಹಕ್ಕಿಗೆ ಎತ್ತರದಲ್ಲಿ ಇರುತ್ತೆ, ಅದಕ್ಕೆಲ್ಲ ಕಾಣ್ತದೆ. ಹುಳಕ್ಕೆ ವರ್ಮ್ಸ್ ವ್ಯೂ ಅಂತ ಇನ್ನೊಂದು ಹೇಳ್ತೇವೆ, ಹತ್ತಿರದಲ್ಲೇ ಕಾಣ್ತದೆ, ತುಂಬ ಸ್ಪಷ್ಟ ಕಾಣ್ತದೆ, ಬಟ್ ಸುತ್ತಮುತ್ತಲೂ ಕಾಣೋದಿಲ್ಲ. ಈ ಎರಡು ವ್ಯೂ ಇಂಪಾರ್ಟೆಂಟ್ ಲೈಫಲ್ಲಿ ನಮಗೆ. ಸೊ ಇದನ್ನು ಅವ್ರು ಹೇಳ್ತಾರೆ. ಅಂದ್ರೆ ಬರ್ಡ್ಸ್ ಐ ವ್ಯೂ ಅನ್ನು ಮಾಡಿ, ಯಾವುದೋ ಒಂದು ವಿಚಾರ ಅದನ್ನ ಇದು ಮಾಡಬೇಡಿ. ಇನ್ನೊಂದು, ಇಂದು ನಾವು ನಮಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಐ ಡೋಂಟ್ ಅಂತ ಹೇಳಲಿಕ್ಕೆ ಯಾರೂ ರೆಡಿ ಇಲ್ಲ. ಐ ಡೋಂಟ್ ಅಂತ ನಾವು ಹೇಳುವುದೇ ಇಲ್ಲ. ನಮಗೆ ಗೊತ್ತಿದ್ದ ಉತ್ತರವನ್ನು ಕೊಟ್ಟು ಸಮರ್ಥಿಸಿಕೊಳ್ಳಬಹುದು. ಬಟ್ ಐ ಡೋಂಟ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಬಿಕಾಸ್ ವೆನ್ ವಿ ಕೀಪ್ ಸಮಥಿಂಗ್ ಎಸ್ ಐ ಡೋಂಟ್ ನೋ, ಯು ಆರ್ ಓಪನ್ ಫಾರ್ ಆಲ್ ಪಾಸಿಬಿಲಿಟೀಸ್. ನಾವು ಎಲ್ಲದಕ್ಕೂ ನಾವು ಓಪನ್ ಆಗಿದ್ದೇವೆ. ಐ ನೋ ಅಂತ ಕ್ಲೋಸ್ ಮಾಡಿದ, ಬಾಗಿಲು ಮುಚ್ಚಿಬಿಟ್ಟ. ಸೊ ಐ ಡೋಂಟ್ ಅಂತ ಹೇಳುವಂಥ ಸ್ಪೇಸ್ ನಾವು ಜೀವನದಲ್ಲಿ ಇಟ್ಕೊಳ್ಬೇಕು. ಇದನ್ನು ಬಹಳ ಪ್ರಾಮುಖ್ಯವಾಗಿ ಹೇಳ್ತಾರೆ. ಇನ್ನೊಂದು, ಈಗ ನಾವು ಸೇವೆ ಅಂತ ಹೋಗ್ತೇವೆ. ಸೇವೆ ಅಂದರೆ ಏನು ಮಾಡೋದು? ನಾವು ಜನರಿಗೆ ಸಹಾಯ ಮಾಡೋದು. ಅದಕ್ಕೆ ಒಂದು ಗ್ರಂಥವೇ ಬರೆದಿದ್ದಾರೆ, ಹೆಲ್ಪಿಂಗ್ ಹ್ಯುಮ್ಯಾನಿಟಿ. ಬಹಳ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ವಿ ಆರ್ ಆನ್ ಮೋಸ್ಟ್ ಒಕೇಶನ್ಸ್ ವಿ ಆರ್ ಫೀಡಿಂಗ್ ಆರ್ ಓನ್ ಈಗೋ. ನಮ್ಮ ಈಗವನ್ನೇ ನಾವು ಬಲಪಡಿಸ್ತಾ ಇರ್ತೇವೆ. ಯಾಕೆ ನಾವು ಸಹಾಯ ಮಾಡೋದು ಅಂತ ಹೇಳುವಂಥ ಕಲ್ಪನೆ ಬಂದ ಕೂಡಲೇ ಆ ಸೈಕಾಲಜಿಸ್ಟ್ ಹೇಳಿದಾಗೆ ಪವರ್, ಪ್ಲೇಜರ್ ಅದೆಲ್ಲ ಅಟ್ಯಾಚ್ ಆಗಿದೆ. ಅಲ್ಲಿ ತುಂಬ ಅದನ್ನು ಆಧ್ಯಾತ್ಮಿಕ ಸಾಧನೆ ಅಂತ ನೀವು ಮಾಡುವ ದೃಷ್ಟಿಯಲ್ಲಿ ಸೇವೆ ಮಾಡೋದಾದ್ರೆ ಅಲ್ಲಿ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಯು ಕಾಂಟ್ ಹೆಲ್ಪ್ ಎನಿ ಒನ್. ವೈ ಹ್ಯಾವ್ ಯು ಕಮ್ ಟು ದ ವರ್ಲ್ಡ್? ನಾವು ಯಾಕೆ ಬಂದಿದ್ದೇವೆ? ನಾವು ವಿ ಹ್ಯಾವ್ ಕಮ್ ಟು ಹೆಲ್ಪ್ ಅವರ್ ಸೆಲ್ಫ್. ನಮಗೆ ನಾವು ಸಹಾಯ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಯಾಕಂದ್ರೆ ನಾವು
ನಾನು ನನ್ನ ಪ್ರಜ್ಞೆಯನ್ನು ಬಳಸ್ಕೊಳ್ಬೇಕು. ನಾನು ಸರಿಯಾದ್ರೆ ಆಟೋಮೆಟಿಕ್ ಉಳಿದವ್ರು ಸರಿ ಆಗ್ತಾರೆ ಅನ್ನುವಂಥ ಒಂದು ಪ್ರಜ್ಞೆಯನ್ನು ಅವರು ಬಹಳ ಇದು ಮಾಡ್ತಾರೆ. ಅಂದರೆ ಹೆಲ್ಪಿಂಗ್ ಹ್ಯುಮ್ಯಾನಿಟಿ, ಅದು ನಾವು ಸೇವೆಗೆ ಹೋಗುವಾಗ ಬಹಳ ಕೇರ್ಫುಲ್ ಆಗಿ ಅದು ವಿವೇಕಾನಂದರು ಕೂಡ ಹೇಳಿದ್ದೆ ಆ ಮಾತನ್ನು. ಒಂದು ಭಿಕ್ಷುಕ ಸಿಕ್ಕಿದ್ರೆ 10 ರೂಪಾಯಿ ಕೊಟ್ಟಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ, ಭಿಕ್ಷುಕ ನನಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ. ಅವ್ರು ಹೇಳಿದ್ರು ಇಲ್ಲ, ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಬೆಗರ್. ಒಂದು ಭಿಕ್ಷುಕ ಇದ್ದಾನಲ್ಲ, ನಿಮಗೆ ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನಲ್ಲ ಅಂತ ಹೇಳುವಂಥ ಮನೋಭಾವದಲ್ಲಿ ಸೇವೆ ಮಾಡಬೇಕು ಅಂತ ಹೇಳುವುದನ್ನು ಅರವಿಂದ್ ಹೇಳ್ತಾರೆ. ಅಂದ್ರೆ ಎಲ್ಲ ನಮ್ಮ ಆಧ್ಯಾತ್ಮಿಕದಲ್ಲಿ ನಾವು ಏನು ಹೇಳುವುದಂದ್ರೆ 2 ಅಂಶಗಳು. ಒಂದು ಈಗೋ, ನನ್ನ ಅಹಂ ಅಥವಾ ನನ್ನ ಪ್ರತ್ಯೇಕತೆ ಅಥವಾ ನಾನು ಇಂಡಿವಿಜುವಲೈಸ್ ಆಗೋದು. ಇನ್ನೊಂದು ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ಮತ್ತು ಅಹಂ, ಈಗ ಮತ್ತು ಅಟ್ಯಾಚ್ಮೆಂಟ್, ಇದರಲ್ಲಿ ನಾವು ಬಂದಿಯಾಗೋದು. ಸೊ ಈ 2 ವಿಚಾರಗಳನ್ನು ಬಹಳ ಕೇರ್ಫುಲ್ ಆಗಿ ನಾವು ಜೀವನದಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳುವುದನ್ನು ಅವರು ಅರವಿಂದರು ಹೇಳ್ತಾರೆ. ಹಾಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಅವರ ಉತ್ತರ ಇದೆ. ನಾನು ಈ ರೀತಿಯ ಒಂದು ಅರವಿಂದರ ಬಗ್ಗೆ ಭಾಷಣ ಮಾಡುವಂತ ನಿರೀಕ್ಷೆಯನ್ನ ಎಂದು ಇಟ್ಟುಕೊಂಡವನಲ್ಲ. ಅಂದ್ರೆ ಅರವಿಂದರ್ ನಾನು ಹೇಗೆ ಉಪಯೋಗಿಸ್ತೀನಿ ಅಂದ್ರೆ, ಏನೋ ಒಂದು ಕಷ್ಟಕರವಾದ ನಮ್ಮ ಒಂದು ಚರ್ಚೆಗಳಲ್ಲಿ ಆಧ್ಯಾತ್ಮಿಕ ವಿಚಾರಗಳು ಬಂದಾಗ, ಉತ್ತರ ಇಲ್ಲದಿದ್ದಾಗ ಅರವಿಂದರು ಪ್ರತಿ ಬಾರಿ ನನ್ನ ಸಹಾಯಕ್ಕೆ ಬಂದಿದ್ದಾರೆ. ಅಂದ್ರೆ ಅವರ ವಿಚಾರದಲ್ಲಿ ಉತ್ತರಗಳು ಸಿಗ್ತಾ ಇತ್ತು. ಸೊ ಬಹುಶಃ ನಾನು ಲಕ್ಷ್ಮೇಶ್ವರಿ ಕೂಡ ಫಸ್ಟಿಗೆ ಹಾಗೆ ಹೇಳಿದ್ದೀನಿ, ನಾವು ಅದನ್ನ ಕ್ವಶನ್ ಅಂಡ್ ಆನ್ಸರ್ ಸ್ತರದಲ್ಲಿ ಮಾಡುವ. ನನಗೆಲ್ಲ ಉತ್ತರಗಳು ಗೊತ್ತುಂಟಂತಲ್ಲ, ಅಂದ್ರೆ ಅದು ದೊಡ್ಡ ಒಂದು ಸಮುದ್ರ ಅವರ ವಿಚಾರಗಳು. ಬಟ್ ಗೊತ್ತಿದ್ದನ್ನು ನಾನು ಹೇಳಬಲ್ಲೆ, ಗೊತ್ತಿಲ್ಲದನ್ನ ಮತ್ತೆ ನಿಮಗೆ ಅದನ್ನು ತಲುಪಿಸಿ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡಬಹುದು. ಹಾಗೆ ನಾನೇನೊಂದು ಪಾಯಿಂಟ್ ಬೈ ಪಾಯಿಂಟ್ ಪ್ರಿಪೇರ್ ಮಾಡಲಿಲ್ಲ. ಒಂದು ಅರವಿಂದರ ವಿಚಾರಧಾರೆ ಅಂತೇಳಿ ಸಂಪೂರ್ಣ ಹೇಳಲಿಕ್ಕಾಗುವುದಿಲ್ಲ. ಎ ಸ್ಮಾಲ್ ಇಂಟ್ರೊಡಕ್ಷನ್, ಅವರ ಬಗ್ಗೆ ಒಂದು ಆಸಕ್ತಿ ಹುಟ್ಟಿಸಿಕೊಳ್ಳೋಕೆ ಬೇಕಾದಂತೆ ಟಿಟ್ ಬಿಟ್ಸ್ ಪಾಯಿಂಟ್ಗಳನ್ನು ಹಾಕಿದ್ದಾರೆ. ಹಾಗೆ ಇನ್ನು ನಾನು ಬಹುಶಃ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಅರವಿಂದರ ವಿಚಾರದಲ್ಲಿ ಅಥವಾ ಕೆಲವೊಮ್ಮೆ ವಿವೇಕಾನಂದರ ವಿಚಾರದಲ್ಲಿ ಅಥವಾ ನಾನು ತಿಳ್ಕೊಂಡಿದ್ದಲ್ಲಿ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ.